ವೀಕ್ಷಕರೇ ನಮಸ್ಕಾರ. ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆ ಮತ್ತು ರೋಟರಿ ಕ್ಲಬ್ ಮಣಿಪಾಲ್ ಪ್ರಸ್ತುತಪಡಿಸುವ ಮನಸ್ಸಿನ ಮಾತು ಮನೆ ಬಾಗಿಲಿಗೆ ಮನೋವೈದ್ಯರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇಂದು ನಾವು ಅಕ್ಟೋಬರ್ 2 ಗಾಂಧಿ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಗಾಂಧೀಜಿಯವರಿಗೆ ಯಾವಾಗಲೂ ಭಾರತ ರಾಮರಾಜ್ಯ ಆಗಬೇಕು ಅನ್ನುವಂತಹ ಕನಸಿತ್ತು. ತನ್ನನ್ನು 1 ಗಂಟೆಯ ಪ್ರಧಾನಿ ಮಾಡಿದರೆ ಇಡೀ ದೇಶದಿಂದ ಮದ್ಯವನ್ನು ಸಂಪೂರ್ಣವಾಗಿ ನಿಷೇಧಿಸುವ ಆಸೆ ಅವರಿಗಿತ್ತು. ಪ್ರಸ್ತುತ ವಿದ್ಯಮಾನವನ್ನು ಗಮನಿಸಿದರೆ ಮದ್ಯದ ಅಮಲಿನಲ್ಲಿ ಅದೆಷ್ಟೋ ಅತ್ಯಾಚಾರ, ಕೊಲೆ, ದರೋಡೆಗಳಾಗುವುದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಮದ್ಯ ವ್ಯಸನ ಹಾಗೂ ಅದರಿಂದ ಆಗುವ ಸಮಸ್ಯೆಗಳ ಕುರಿತು ಮಾತನಾಡೋಣ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಮಾನಸ್ ಇ.ಆರ್. ಅವರಿದ್ದಾರೆ. ಇವರು ಬಹಳಷ್ಟು ವರ್ಷಗಳಿಂದ ಸಮುದಾಯದಲ್ಲಿ ಮದ್ಯ ವ್ಯಸನ ಸಮಸ್ಯೆಯನ್ನು ನಿವಾರಿಸಲು ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಮೊದಲನೇದಾಗಿ ಭಾಳಷ್ಟು ಜನ ಹೇಳೋದನ್ನು ನಾವು ಕೇಳ್ತಿರ್ತೇವೆ, ನಾವು ವಾರಕ್ಕೊಮ್ಮೆ ಮಾತ್ರ ಕುಡಿತೇವೆ ಅಥವಾ 2 ದಿವಸಕ್ಕೊಮ್ಮೆ ಕುಡಿತೇವೆ, ಅಪರೂಪಕ್ಕೊಮ್ಮೆ ಕುಡಿತೇವೆ ಅಂತ ಹೇಳ್ತಾರೆ. ಯಾವಾಗಲೂ 2 ಶಬ್ದಗಳ ನಡುವೆ ನಮಗೆ ಬಹಳ ಕನ್ಫ್ಯೂಷನ್ ಇರುತ್ತೆ, ಮದ್ಯಪಾನಿಗಳು ಮತ್ತು ಮದ್ಯ ವ್ಯಸನಿಗಳು. ಇದಕ್ಕಿರುವಂತಹ ವ್ಯತ್ಯಾಸ ಏನು ಸರ್? ಆಲ್ಕೋಹಾಲ್ ಅನ್ನೋದು ಭಾಳ ಇತ್ತೀಚೆಗೆ ದಿನಗಳಲ್ಲಿ ತುಂಬ ಸಮಸ್ಯೆಯಾಗಿ ಬೆಳೆದಿರುವಂಥದ್ದು. ಸೊ ನೀವು ಕೇಳೋ ಪ್ರಶ್ನೆ ಪ್ರಕಾರ ಎಲ್ಲರೂ ಕೂಡ ಸಮಸ್ಯೆಗೆ ಒಳಗಾಗುವಂಥದ್ದಲ್ಲ. ಸೊ ಆಲ್ಕೋಹಾಲ್ನಲ್ಲಿ ಸೋಷಲ್ ಡ್ರಿಂಕರ್ಸ್ ಅಂತ ಹೇಳ್ತೇವೆ, ಸಾಮಾಜಿಕವಾಗಿ ಯಾವಾಗ ಒಂದ್ಸಲ ಕುಡಿಯುವಂಥದ್ದು, ಮತ್ತು ಪ್ರಾಬ್ಲಮ್ ಡ್ರಿಂಕರ್ಸ್ ಅಂತ ಹೇಳ್ಬೋದು. ಸೊ ಅಲ್ಲಿ ಮದ್ಯ ವ್ಯಸನಿಗಳು, ಪ್ರಾಬ್ಲಮ್ ಡ್ರಿಂಕರ್ಸ್ ಅಂದರೆ ಮದ್ಯ ವ್ಯಸನಿಗಳು ಅಡಿಕ್ಷನ್ ಆಗುವಂಥ ಪರಿಸ್ಥಿತಿ ಬರ್ತದೆ. ಮತ್ತು ಈಗ ಸಾಮಾಜಿಕವಾಗಿ ಕುಡಿಯುವಂಥ ಸೋಷಲ್ ಡ್ರಿಂಕಿಂಗಲ್ಲಿ ಏನಾಗ್ತದೆ ಅಂತಂದರೆ, ಸೊ ಯಾವಾಗಲೂ ಒಂದ್ಸಲ ಕುಡಿಯುವಂಥದ್ದು, ತಿಂಗಳಿಗೊಂದ್ಸಲಿ, ಪಾರ್ಟಿಲಿದ್ದಾಗ, ಜಾತ್ರೆ ಇದ್ದಾಗ, ಹಬ್ಬ ದಿನಗಳಲ್ಲಿದ್ದಾಗ, ಗೆಟ್ ಟುಗೆದರ್ ಅಂತ ಬಂದರೆ ಸೊ ಅವಾಗಷ್ಟೇ ಕುಡಿಯುವಂಥದ್ದು, ಪ್ಲಸ್ ಒಂದು ಲಿಮಿಟೆಡಲ್ಲಿ ಕುಡಿಯುವಂಥದ್ದು. ಸೊ ಇದು ಇದ್ದಾಗ ಏನಾಗ್ತದೆ, ಎಲ್ಲರಿಗೂ ಚಿಕಿತ್ಸೆ ಬೇಕು ಅಲ್ಲ, ಪ್ರಾಬ್ಲಮ್ ಡ್ರಿಂಕರಿಗೆ ಆಗ್ತಾ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಸಾಮಾಜಿಕವಾಗಿ ಕುಡಿಯೋಕ್ಕೆ ಹೋದಾಗ ಅಥವಾ ಒಕೇಶ್ನಲ್ ಡ್ರಿಂಕಲ್ಲಿ ಕುಡಿಯೋಕ್ಕೆ ಹೋದಾಗ ಸೊ ಅವರು ಅಡಿಕ್ಷನ್ ಲೆವೆಲಿಗೆ ಬರ್ಲಿಕ್ಕೆ ಹೋಗ್ತಾರೆ. ಸೊ ಹಂತವಾಗಿ ಆ ಒಂದು ಸಮಸ್ಯೆಗೊಳಗಾಗುವಂಥ ಚಾನ್ಸಸ್ ಇರ್ತದೆ. ಸೊ ಯೂಶ್ವಲ್ ಏನಾಗ್ತದೆ ಅಂದರೆ ಅರ್ಲಿ ಏಜಲ್ಲಿ, ಒಂದು ಹದಿಹರಿಯದ ವಯಸ್ಸಿನಲ್ಲೋ ಅಥವಾ ಒಂದು 20ಸಲ್ಲೋ ಏನೋ ಒಂದು ಕಾರಣಕ್ಕೆ ಕುಡಿಲಿಕ್ಕೆ ಶುರು ಮಾಡ್ತೇವೆ. ಸೊ ಲೆಟಸ್ಸೇ ಒಬ್ಬ ಫ್ರೆಂಡ್ ಬಂದು ಇಂಟ್ರೊಡ್ಯೂಸ್ ಮಾಡ್ತಾರೆ, ಸೊ ಸುಮ್ಮನೆ ತಮಾಷೆಗೆ ಕುಡಿತಾ ಇದ್ವಿ, ಖುಷಿಗೆ ಕುಡಿತಾ ಇದ್ವಿ, ಒಂದು ಕ್ಯೂರಿಯಾಸಿಟಿಗೆ ಕುಡಿತಾ ಇರೋದು. ಸೊ ಹೋಗ್ತಾ ಏನಾಗ್ತದೆ, ಒಂದು ಸ್ವಲ್ಪ ಗಮ್ಮತ್ತು ಬರ್ತಾ ಇದೆ, ಒಂದು ಮಜಾ ಬರ್ತಿದೆ, ಸೊ ಅದಕ್ಕೋಸ್ಕರ ಕುಡಿತಾ ಇದ್ವಿ. ಹೋಗ್ತಾ ಏನಾಗ್ತದೆ ಅಂತಂದರೆ, ಏನಾಗಲ್ಲ ಮಗ, ಸ್ವಲ್ಪ ಕುಡಿಯೋದು ರೆಗ್ಯುಲರಾಗಿ ಮಾಡ್ತಾ ಹೋಗುವ ಅಂತ ಆ ರೀತಿ ಆಗುತ್ತೆ. ಹೋಗ್ತಾ ಏನಾಗುತ್ತೆ, ಅದು ಅದರ ಕ್ವಾಂಟಿಟಿ ಜಾಸ್ತಿ ಆಗ್ತದೆ ಮತ್ತು ಆ ಕುಡಿಬೇಕು ಅಂತ ಬಂದಾಗ ಹಲವಾರು ಸಮಸ್ಯೆಗಳು ಎದುರಾಗ್ತಾ ಹೋಗ್ತದೆ. ಕುಡಿತಾ ಎಲ್ಲಿರ್ತದೆ, ನಾನಲ್ಲಿ, ಕುಡಿತಾ ಎಲ್ಲಿಲ್ಲ, ನಾನಿಲ್ಲ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಬಂದಾಗ ಬೇರೆದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ, ನಾರ್ಮಲ್ ಲೈಫ್ನ ಬಿಡಲಿಕ್ಕೆ ಶುರು ಮಾಡ್ತೀವಿ. ಸೊ ಆವಾಗ ಅದು ಪ್ರಾಬ್ಲಮ್ ಡ್ರಿಂಕರ್ ಅಂತ ಬರ್ತದೆ. ಓಕೆ, ಆವಾಗ ಮದ್ಯ ವ್ಯಸನಿ ಅಂತ ಹೇಳಲಿಕ್ಕೆ ಶುರು ಮಾಡ್ತೀವಿ. ಸೊ ಅಂಥವ್ರಿಗೆ ಚಿಕಿತ್ಸೆ ಬೇಕಾಗ್ತದೆ. ಓಕೆ, ಇದು ಗಂಡು ಮಕ್ಕಳಲ್ಲೂ ಆಗ್ಬೋದು, ಹೆಣ್ಮಕ್ಳಲ್ಲೂ ಆಗ್ಬೋದು. ಅನೇಕ ಸಂಶೋಧನೆಗಳು ಇತ್ತೀಚೆಗೆ ಬಂದಿರೋದ್ರಿಂದ ಸೊ ಅದು ಇಬ್ಬರಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ. ಸರ್, ಜನರು ಮದ್ಯ ವ್ಯಸನದ ತೀವ್ರತೆಯನ್ನು ಅರಿತುಕೊಳ್ಳುವಂಥದ್ದು ಎಷ್ಟು ಮುಖ್ಯ? ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಈಗ ಸೋಷಲ್ ಡ್ರಿಂಕರಿಂದ ವ್ಯಸನಿಗೆ ಅಂದರೆ ಪ್ರಾಬ್ಲಮ್ ಡ್ರಿಂಕರಿಗೆ ಹೋಗಬೇಕಾದ್ರೆ ಸೊ ಅಲ್ಲೆಲ್ಲೋ ಒಂದು ಕಡೆ ಒಂದು ಬ್ರಿಡ್ಜ್ ಬರ್ತದೆ, ನನಗೆ ಎಲ್ಲೋ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಒಂದು ಆನಾಗಿ ಅರ್ಥ ಮಾಡ್ಕೋಬೋದು, ಇಲ್ಲ ಬೇರೆಯವ್ರು ಹೇಳಲಿಕ್ಕೆ ಶುರು ಮಾಡ್ತಾರೆ, ನಿಮ್ಮ ಫ್ರೆಂಡ್ಸ್ ಹೇಳ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಹೇಳ್ಬೋದು, ಓಕೆ, ನಿಮ್ಮ ಕೊಲೀಗ್ಸ್ ಹೇಳ್ಬೋದು, ಎಲ್ಲೋ ನಿಮ್ಮ ಕಡೆ ಕುಡಿತಾ ಬರ್ತಾರೆ, ಆಗ್ತಾ ಇದೆ, ಅದರಿಂದ ತೊಂದರೆ ಆಗ್ತಾ ಇದೆ, ಆ ರೀತಿ ಹೇಳಲಿಕ್ಕೆ ಶುರು ಮಾಡ್ಬೋದು. ಸೊ ಯಾವಾಗ ಅರ್ಥಕೋಬೇಕು ಅಂತಂದರೆ, ಯಾವ್ಯಾವ ರೀತಿಯಲ್ಲಿ ಅದು ಇದು ಬರ್ಬೋದು ಅಂತಂದರೆ, ಮೇಯ್ನ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಸಮಸ್ಯೆ ಆಗ್ತಾ ಇದೆ. ಒಂದು ಆರೋಗ್ಯ ಹದಗೆಡ್ತಾ ಇರ್ಬೋದು. ಓಕೆ, ಭಾಳ ಫ್ರೀಕ್ವೆಂಟಾಗಿ ಅಂತಂದರೆ ಹೊಟ್ಟೆ ಉರಿ ಬರ್ತಾ ಇದೆ, ವಾಕರಿಕೆ ಬಂದಂಗೆ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಪ್ಲಸ್ ಆನಂತರ ಕೆಲಸಕ್ಕೆ ಸರಿಗೆ ಬರ್ದಲೇ ಇರುವಂಥದ್ದು. ಓಕೆ, ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಓಕೆ, ಏನೋ ಒಂದು ಕಾರಣ ಹೇಳಿ ರಜೆ ಹಾಕಿ ಕುಡಿಬೇಕು ಅಂತ ಅನ್ಸ್ಕೊಳ್ಳೋದು, ತಪ್ಪಿಸ್ಕೋಬೇಕು ಅನ್ನೋದು. ಪ್ಲಸ್ ಫ್ಯಾಮಿಲಿ ಮೆಂಬರ್ಸಿಂದ ದೂರ ಇರುವಂಥದ್ದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ದಿನ ಒಂದು ರೀತಿಯಲ್ಲಿ ಜಗಳ ಆಗುವಂಥದ್ದು. ಓಕೆ, ಇತ್ತೀಚಿನ ದಿನಗಳಲ್ಲಿ ನೋಡ್ತಿರ್ಬೋದು, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಸೊ ಕುಡಿದ ಮತ್ತಿನಲ್ಲಿ ಗಾಡಿ ಓಡಿಸಿ ಸಿಗಾಕೊಂಡಿರುವಂಥದ್ದು. ಸೊ ಈ ಥರದ ಎಲ್ಲೋ ಒಂದು ಕಡೆ ಲಕ್ಷಣಗಳು ಬಂದಾಗ ಅದು ಗೊತ್ತಾಗ್ತದೆ, ಏನೋ ಒಂದು ಸಮಸ್ಯೆ ಆಗ್ತಾ ಇದೆ.
ಸೊ ಆವಾಗ ಅರಿತುಕೊಂಡು ಆಗಿನ ಸಮಯದಲ್ಲೇ ಚಿಕಿತ್ಸೆ ಒಳಗಾಗ್ಪಡೋದು ಇಂಪಾರ್ಟೆಂಟ್. ಸೊ ಆವಾಗ ಸರಿ ಆಗ್ತಾ ಸರಿಪಡಿಸುವಂಥ ಚಾನ್ಸಸ್ ಹೆಚ್ಚಾಗ್ತದೆ. ಸೊ ಅರ್ಲಿ ಡಿಟೆಕ್ಷನ್ ಮಾಡೋದ್ರಿಂದ ಮುಂದಾಗುವಂಥ ಕಾನ್ಸಿಕ್ವೆನ್ಸಸ್ಸು ಸಮಸ್ಯೆಗಳನ್ನ ಕಡಿತಗೊಳಿಸ್ಬೋದು. ಎಲ್ಲೋ ಒಂದು ಕಡೆ ನಾವು ಹೆಚ್ಚಿನ ಸಂದರ್ಭದಲ್ಲಿ ಇಲ್ಲ ನಾವಿನ್ನು ನಮ್ಮ ಕುಡಿತ ಜಾಸ್ತಿ ಆಗಲಿಲ್ಲ ಅಂತ ಹೇಳಿ ಎಲ್ರಿಗೂ ಒಂದು ರೀತಿ ಕಾರಣಗಳನ್ನು ಕೊಟ್ಕೊಳ್ತಾನೆ ಬರ್ತೀವಿ ಅಂತ ಅನ್ಸುತ್ತೆ ಸರ್ ನಿಮಗೆ? ಅದು ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಇವನ್ ಕುಡಿತ ಜಾಸ್ತಿ ಇದ್ದಾಗಲೂ ಕೂಡ ಎಷ್ಟೋ ಜನಕ್ಕೆ ನಾವು ಕನ್ವಿನ್ಸ್ ಮಾಡೋಕ್ಕೆ ಹೋದಾಗ ಸೊ ನಿಮಗೆ ಸಮಸ್ಯೆ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಒಬ್ಬರು ಕುಡಿತದಿಂದ ತುಂಬ ವರ್ಷಗಳಿಂದ ಆಗಿರುತ್ತೆ. ಸೊ ಅವ್ರಿಗೆ ಲಿವರ್ ಸಮಸ್ಯೆ ಬಂದಿರ್ತದೆ. ಸೊ ಆ ಲಿವರ್ ಸಮಸ್ಯೆ ಅವ್ರಿಗೆ ರಕ್ತ ಪರೀಕ್ಷೆ ಮಾಡಿದಾಗ ಗೊತ್ತಾಗ್ತದೆ ಲಿವರ್ ಸಮಸ್ಯೆ ಇದೆ ಅಂತ. ಸೊ ಅದನ್ನು ಇಟ್ಕೊಂಡು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದಾಗಲೂ ಅವ್ರು ನಂಬೋದಿಲ್ಲ. ಇಲ್ಲ ಇದು ನಂದು ರಿಪೋರ್ಟ್ ಅಲ್ಲ ಅಥವಾ ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸೊ ಅದನ್ನು ಅವರಿಗೆ ಎಕ್ಸ್ಪ್ಲೇನ್ ಮಾಡೋದು, ಅರಿವು ಮೂಡಿಸೋದು ಇಂಪಾರ್ಟೆಂಟು. ಓಕೆ, ಸೊ ಅದು ಹಂತವಾಗಿ ಆಗ್ತದೆ ಹೊರತು ಫೋರ್ಸ್ಫುಲಿ ಮಾಡಿದ್ರೆ ಅವರು ಕೇಳೋದಿಲ್ಲ. ಸೊ ಅದಕ್ಕೋಸ್ಕರ ಪ್ರೊಫೆಷ್ನಲ್ ಆಗಿ ಹೆಲ್ಪ್ ತಗೊಳ್ಳೋದು, ಸೈಕಾಲಜಿಸ್ಟು ಅಥವಾ ಮನಃಶಾಸ್ತ್ರಜ್ಞರು ಮತ್ತು ಮನೋವೈದ್ಯರಿಂದ ಸಹಾಯ ಪಡ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಸರ್, ಹೆಚ್ಚಾಗಿ ಯಾವ ಪ್ರಾಯದಲ್ಲಿ ಮದ್ಯವ್ಯಸನಕ್ಕೆ ಒಳಗಾಗ್ತಾರೆ? ಮುಖ್ಯವಾಗಿ ನಮ್ಮ ಹದಿಹರೆಯದ ಟೈಮ್. ಸೊ ಯೂಶ್ವಲಿ 12, 13 ಅಥವಾ 14ನೇ ವಯಸ್ಸಿಗೆ ಶುರು ಆಗುವಂಥ ಚಾನ್ಸಸ್ ಹೆಚ್ಚು. ಸೊ ಆ ಟೈಮಲ್ಲಿ ಕಾರಣ ಹಲವಾರು ಇರ್ಬೋದು. ಮುಖ್ಯವಾಗಿ ನಮ್ಮ ಹಿರಿಯರಿಂದ ನೋಡಿ ಕಲಿಯುವಂಥವ್ರು ಎಷ್ಟೊಂದು ಜನ ಇರ್ತಾರೆ. ದೊಡ್ಡವರು ಮನೆಯಲ್ಲಿ ಸ್ವಲ್ಪ ಕುಡಿತಾ ಇರಬಹುದು, ಅವರು ಡೈಲಿನೇ ಕುಡಿಬೋದು ಅಥವಾ ಯಾವಾಗ ಅಪರೂಪಕ್ಕೆ ಕುಡಿತಾ ಇರ್ಬೋದು. ಬಟ್ ಅದರ ಒಂದು ಪ್ರಭಾವ ಜಾಸ್ತಿ ಇರ್ತದೆ. ನಾನು ಸ್ವಲ್ಪ ಟೆನ್ಷನ್ ಕುಡಿತಾ ಇದ್ದೆ, ಫ್ರೆಂಡ್ಸ್ ಜೊತೆ ಕೂತು ಮಾತಾಡ್ತಿರ್ಬೇಕಾರೆ ಅಥವಾ ಅವ್ರು ಕುಡಿಯೋ ಬಿಹೇವಿಯರ್ನ ಅಬ್ಸರ್ವ್ ಮಾಡ್ತಾರೆ. ಸೊ ಆ ರೀತಿ ಇದ್ದಾಗ ಏನಾಗುತ್ತೆ, ಅವರು ಇದನ್ನು ತೊಗೊಂಡ್ರೆ ಏನೋ ಸ್ವಲ್ಪ ಸಿಗಬಹುದು ಅಥವಾ ಖುಷಿ ಸಿಗ್ಬೋದು ಅಥವಾ ಟೆನ್ಷನ್ ಕಮ್ಮಿ ಆಗ್ಬೋದು ಅಥವಾ ಬೇರೆ ಸುಮ್ಮನೆ ಮಜಾ ಮಾಡೋದಕ್ಕೆ ಅಂತ ಅನ್ಬೋದು. ಸೊ ಈ ಒಂದು ಕಾರಣಕ್ಕೋಸ್ಕರ ಏನಾಗ್ತದೆ ಅಂದರೆ ಅವರು ಕೂಡ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಕುಡ್ಕೊಂಡಾಗ ಏನು ಆಗೋದಿಲ್ಲ, ಅವ್ರು ಡೈಲಿ ಕುಡಿತಾರೆ ಇಷ್ಟಿಷ್ಟು, ನಾನು ಅದಕ್ಕಿಂತ ಅರ್ಧ ಕುಡಿತೀನಿ ಏನಾಗಲ್ಲ ಅಂತ. ಸೊ ಅದು ಎಕ್ಸ್ಪೆರಿಮೆಂಟಾಗಿ ಶುರು ಆಗುವಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಏನು ಅಂದರೆ ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ. ಅಂದರೆ ಫ್ರೆಂಡ್ಸ್ ಜೊತೆ ಅಥವಾ ದೊಡ್ಡವರು ಕುಡಿಯೋ ಮಗ ಏನೂ ಆಗೋದಿಲ್ಲ ಹೇಳಿ ಕುಡಿಯುವಂಥದ್ದು, 20 ಕುಡಿ, 30 ಕುಡಿ, ಒಂದು ಪೆಗ್ ಹಾಕಿ ಏನಾಗಲ್ಲ. ಸೊ ಆ ರೀತಿಯಲ್ಲಿ ಪಿಯರ್ ಪ್ರೆಷರಿಂದ ಆಗುವಂಥದ್ದು. ಸೊ ಇನ್ನೊಂದು ಫಿಟ್ ಇನ್ ಅಂತ ಹೇಳ್ತೀವಿ. ಅಂದರೆ ಬೇರೆಯವರು ನಿಮ್ಮ 10 ಜನ ಫ್ರೆಂಡ್ಸು ಅಥವಾ ನಿಮ್ಮ ತುಂಬ ಕಸಿನ್ಸು ಯಾರೋ ಎಲ್ಲರೂ ಸ್ವಲ್ಪ ಕುಡಿದು ಮಜಾ ಮಾಡ್ತಿರ್ತಾರೆ, ಎಲ್ಲೋ ಒಂದು ವೀಕೆಂಡ್ ಕಡೆ ಎಲ್ಲೋ ಹೋಗ್ತಾರೆ. ಸೊ ಅವಾಗ ಅವ್ರು ಗೆಟ್ ಟುಗೆದರ್ ಚೆನ್ನಾಗಿ ಮಾಡ್ತಾರೆ. ಸೊ ಅದನ್ನು ನೀವೇನು ಮಾಡ್ತಾಯಿಲ್ಲ. ಸೊ ಎಲ್ಲೋ ಒಂದು ಕಡೆ ನೀವು ಬಿಟ್ಟು ಹೋಗ್ತಿದ್ದಾರೆ, ನಾನು ಅದನ್ನು ಇನ್ವಾಲ್ವ್ ಆಗಬೇಕು. ಸೊ ಒಳಗೋಸ್ಕರ ಅದನ್ನು ಎಕ್ಸ್ಪೆರಿಮೆಂಟ್ ಆಗಿ ಪ್ಲಸ್ ಅವ್ರ ಜೊತೆ ಸಂಘಟಿತವಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಆದರೂ ಕುಡಿಲಿಕ್ಕೆ ಶುರು ಮಾಡ್ತಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಒಂದು ಇದಾಗ್ತಾ ಇರುವಂಥದ್ದು. ಸೊ ಪ್ಲಸ್ ಇನ್ನು ಉಳಿದಿದ್ದ ಲೈಫ್ ಸ್ಟೈಲ್ಸು, ಕೆಲವು ಸಲ ಮನೇಲಿ ಯಾರೂ ಇರೋದಿಲ್ಲ, ಇಬ್ಬರು ತಂದೆ ತಾಯಿಯವರು ಬ್ಯುಸಿ ಇರ್ತಾರೆ. ಸೊ ತಮ್ಮ ಕೆಲಸ ಬ್ಯುಸಿ ಇರ್ತಾರೆ, ಇಲ್ಲಿ ಯಾರೂ ಇರೋದಿಲ್ಲ ಕೇಳಲಿಕ್ಕೆ. ಸ್ಕೂಲಲ್ಲಿ ಹೋದರೆ ಬೋರ್ಡಿಂಗಲ್ಲಿ ಇರ್ತೀವಿ, ಅಲ್ಲೂ ಕೂಡ ಏನೂ ಅಷ್ಟು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಅಥವಾ ರೆಸ್ಟ್ರಿಕ್ಷನ್ಸ್ ಇದ್ರೂ ಕಣ್ಣು ತಪ್ಪಿಸಿ ಹೋಗಿರ್ಬೋದು. ಸೊ ಆ ಒಂದು ನೇಚರಿಂದನೂ ಆಗುವಂಥ ಚಾನ್ಸಸ್ ಇರ್ತದೆ. ಇನ್ನು ಲೇಟ್ ಲೈಫಲ್ಲೂ ಕೂಡ ಮಿಡ್ ಲೈಫ್ ಕ್ರೈಸಿಸ್ ಅಂತಲೂ ಹೇಳ್ಬೋದು. ಸೊ ಅಲ್ಲೂ ಕೂಡ ಹಲವಾರು ಸಮಸ್ಯೆಗಳು ಬರುತ್ತೆ. ಅಷ್ಟೊಂದು ಏನು ಮಾಡಿರೋದಿಲ್ಲ, ಒಂದು ಕಡೆ ತಂದೆ ತಾಯಿ ನೋಡ್ಕೋಬೇಕು, ಮಕ್ಕಳು ಕೂಡ ದೊಡ್ಡವರಾಗಿರ್ತಾರೆ, ಹದಿಹರೆಯದವರು ಇರ್ತಾರೆ. ಸೊ ಒಂದು ಕಡೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರೋದಿಲ್ಲ, ಜಾಬ್ ಬಗ್ಗೆ ಸ್ಟೆಬಿಲಿಟಿ ಇರೋದಿಲ್ಲ. ಸೊ ಆ ಒಂದು ಪರಿಸ್ಥಿತಿ ಮಿಡ್ ಲೈಫ್ ಕ್ರೈಸಿಸಲ್ಲೂ ಕೂಡ ಕುಡಿತಕ್ಕೆ ಇನ್ವಾಲ್ವ್ ಆಗುವಂಥ ಚಾನ್ಸಸ್ ಇರ್ತದೆ. ಎಷ್ಟೊಂದು ಜನರಲ್ಲಿ ಹದಿಹರೆಯದಲ್ಲಿ ಅಭ್ಯಾಸ ಇಲ್ಲದೇನೆ ಇದ್ದವರು ಕೂಡ ಅಲ್ಲಿಗೆ ಶುರು ಆಗೋ ಚಾನ್ಸಸ್ ಇರ್ತದೆ. ಸೊ ನೆಕ್ಸ್ಟ್ ಬರುವಂಥದ್ದು ಲೇಟ್ ಲೈಫ್ ಅಂತ ಹೇಳ್ತೀವಿ. ಸೊ ಅಲ್ಲೂ ಕೂಡ ಹಿರಿಯರು ಕೂಡ ಮನೇಲಿ ಯಾರು ಇಲ್ಲ, ನಾನು ಒಬ್ಬನೇ ಇದ್ದೀನಿ, ಮಕ್ಕಳೆಲ್ಲ ಒಂದು ಕಡೆ ಫಾರಿನಲ್ಲಿ ಇರ್ಬೋದು ಅಥವಾ ಮಕ್ಕಳೆಲ್ಲ ಬೇರೆ ಊರಲ್ಲಿದ್ದಾರೆ, ಮಕ್ಕಳು ಇದ್ರೂ ಕೂಡ ಜೊತೆಗೆ ಸಮಸ್ಯೆ ಇದೂ ಇಲ್ಲ, ಪಾರ್ಟ್ನರ್ಸು ಫ್ರೆಂಡ್ಸ್ ಎಲ್ಲರೂ ಕೂಡ ಏನೋ ಒಂದು ಅನಾರೋಗ್ಯದಿಂದ ಬಳಲಿದ್ದಾರೆ, ಪ್ರತಿ ದಿವಸ ಒಂದು ಕೆಟ್ಟ ಸುದ್ದಿ. ಸೊ ಈ ಥರದ ಸಮಸ್ಯೆಗಳಿದ್ದಾಗಲೂ ಕೂಡ ಅದು ಪ್ರೇರಣೆ ಜಾಸ್ತಿ ಆಗ್ತದೆ. ಭಾಳಷ್ಟು ಎಕ್ಸಾಂಪಲ್ಸ್ ಹೇಳಬೇಕು ಅಂತಂದರೆ ಎಸ್ಪೆಷಲಿ ಕೋವಿಡ್ ಬಂದ ಮೇಲೆ ಮತ್ತು ಲಾಕ್ಡೌನ್ ಬಂದ ಮೇಲೆ ಎಲ್ಲ ರೀತಿಯ ವರ್ಗದವರು ಕೂಡ ಒಂದಲ್ಲ ಒಂದು ಸ್ಟ್ರೆಸ್ಸು ಆ ಒಂದು ಸಮಸ್ಯೆಯಲ್ಲಿ ಒಳಗಾಗಿದ್ದಾರೆ. ಸೊ ಆವಾಗಲೂ ಕೂಡ ಒಂದು ಕುಡಿತಕ್ಕೆ ಅಥವಾ ಬೇರೆ ಯಾವುದೇ ರೀತಿಯ ಮಾದಕ ವಸ್ತುಕ್ಕೆ ಒಂದು ಸ್ವಲ್ಪ ಟ್ರೈ ಮಾಡುವಂಥ ಚಾನ್ಸಸ್ಸು ಪ್ರೇರೇಪಣೆ ಜಾಸ್ತಿ ಆಗಿತ್ತು. ಪ್ಲಸ್ ಅದನ್ನು ಟ್ರೈ ಮಾಡಿದ್ದಾರೆ, ಅದರಿಂದ ಸಮಸ್ಯೆಗೂ ಒಳಗಾಗಿದ್ದಾರೆ.
ನಾವು ಹಲವಾರು ಸುದ್ದಿಗಳಲ್ಲಿ ನೋಡಿದ್ದೀವಿ. ಲಾಕ್ಡೌನ್ ಆಗ್ತಿದ್ದಂಗೆ ಸಡನ್ನಾಗಿ ಕುಡಿತದಿಂದ ಹೊರಗೆ ಬಂದ್ವಿ. ಸೊ ಅದು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗೆ ಎದುರಾಗ್ತಾ ಹೋಯಿತು. ಸೊ ಅದು ಕೂಡ ಒಂದು ಭಾಳಷ್ಟು ಏನು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ಬೋದು, ಸ್ಟ್ರೆಸ್ ಅನ್ನೋದು ಕೂಡ. ಸರ್, ಈಗ ಕುಡಿಯೋದಕ್ಕೆ ಎಲ್ಲರೂ ಬೇರೆ ಬೇರೆ ರೀತಿಯಾದಂಥ ಕಾರಣವನ್ನು ಕೊಡ್ತಾರೆ. ನನಗೆ ಫ್ಯಾಮಿಲಿ ಟೆನ್ಷನ್ ಇದೆ, ಅದಕ್ಕೋಸ್ಕರ ನಾನು ಕುಡಿತೇನೆ. ನನಗೆ ತುಂಬ ಸಾಲ ಇದೆ, ಅದಕ್ಕೆ ನನಗೆ ತುಂಬ ಟೆನ್ಷನ್ ಆಗುತ್ತೆ, ಅದಕ್ಕೆ ಕುಡಿತೇನೆ. ಅಥವಾ ನನ್ನ ಜಾಬೇ ತುಂಬ ಸ್ಟ್ರೆಸ್ಫುಲ್ ಆಗಿದೆ, ಅದಕ್ಕೆ ನಾನು ಕುಡಿತೇನೆ ಅಂತ ಹೇಳ್ತಾರೆ. ವೈಜ್ಞಾನಿಕವಾಗಿ ಮದ್ಯ ವ್ಯಸನ ಆಗುವುದಕ್ಕೆ ಏನು ಕಾರಣ? ನಮ್ಮ ಬಾಡಿ, ನಮ್ಮ ಮೆದುಳಲ್ಲಿ ಮೇಯ್ನ್ ಆಲ್ಕೋಹಾಲ್ಗೆ ಸಮಸ್ಯೆಗೆ ಅಡಿಕ್ಷನ್ ಅಂತ ಆಗೋದಕ್ಕೆ ನಮ್ಮ ಮೆದುಳೇ ಕಾರಣ. ಸೊ ನಮ್ಮ ಮೆದುಳಲ್ಲಿ ಒಂದು ರಿವಾರ್ಡ್ ಸರ್ಕ್ಯೂಟ್ ಅಂತ ಇದೆ. ಸೊ ಆ ಸರ್ಕ್ಯೂಟ್ ಇದ್ದಲ್ಲಿ ಏನು ಅಂತಂದರೆ ನಮ್ಮ ಹಿಂದಿನ ಬ್ರೈನ್ಗೂ ಮುಂದಿನ ಬ್ರೈನ್ಗೂ ಒಂದು ಕನೆಕ್ಷನ್ ಅದು. ಓಕೆ, ಒಂದು ಎರಡು ನರ ಕನೆಕ್ಷನ್ ಇದ್ದ ಹಾಗೆ ಸರ್ಕ್ಯೂಟ್. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ, ನಮಗೆ ಕುಡ್ತಾ ಅಂತಲ್ಲ, ಬೇರೆ ಯಾವುದೇ ಚಟುವಟಿಕೆ ತೊಗೊಂಡ್ರು ನಮಗೆ ಖುಷಿಯೇ ಕೊಡುವಂಥದ್ದು ಅಥವಾ ನಮ್ಮ ಆಯಾಸನ ಕಮ್ಮಿ ಮಾಡಿ ಒಂಥರ ಉಲ್ಲಾಸ ಕೊಡುವಂತಹ ಚಟುವಟಿಕೆಗಳು ನಾವು ಏನೇ ಮಾಡಿದ್ರು ಕೂಡ ಸೊ ಈ ಒಂದು ಸರ್ಕ್ಯೂಟು ಆ್ಯಕ್ಟಿವೇಟ್ ಆಗ್ತದೆ. ಸೊ ಈ ಆ್ಯಕ್ಟಿವೇಟ್ ಆದಾಗ ಏನಾಗ್ತದೆ ಅಂತಂದರೆ, ಸೊ ಡೋಪಮೀನ್ ಅಂತ ಒಂದು ರಾಸಾಯನಿಕ ಪದಾರ್ಥ ಇರ್ತದೆ, ಅದು ರಿಲೀಸ್ ಆಗ್ತದೆ. ಸೊ ಆ ರಿಲೀಸ್ ಆದಾಗ ನಮಗೆ ಉಲ್ಲಾಸ ಆಗ್ಬೋದು, ರಿಲ್ಯಾಕ್ಸ್ ಆಗ್ಬೋದು ಅಥವಾ ಖುಷಿ. ಸೊ ಇದು ಟೆನ್ಷನ್ ಕಮ್ಮಿ ಆಗುವಂಥದ್ದು, ಈ ರೀತಿಯ ಎಫೆಕ್ಟ್ಸ್ ಬರ್ತಾ ಹೋಗ್ತದೆ. ಸೊ ಭಾಳ ಬೇಸಿಕ್ಕಾಗಿ ಹೇಳಬೇಕು ಅಂತಂದರೆ, ಶುಗರ್ ತೊಗೊಳ್ಳುವ ಅಥವಾ ಒಂದು ಸ್ವೀಟ್ ತೊಗೊಳ್ಳುವ. ಸೊ ಅದನ್ನು ನಾವು ತಗೊಂಡಾಗ ನಮಗೆ ಸಿಗುವಂತಹ ಖುಷಿ ಆಗಿರ್ಬೋದು, ಒಂದು ಇದಾಗ್ಬೋದು, ಎಫೆಕ್ಟ್ ಆಗ್ಬೋದು, ಹೈ ಅಂತ ಏನು ಹೇಳ್ತೀವಿ ಅದು. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಗ್ರ್ಯಾಜುವಲಿ ಅದೇ ರೀತಿ ಏನಾಗುತ್ತೆ ಅಂದರೆ, ಆಲ್ಕೋಹಾಲ್ ಕೂಡ ಅಪ್ಲೈ ಆಗುತ್ತೆ. ಸೊ ಆಲ್ಕೋಹಾಲ್ ಕುಡಿದಾಗ ಏನೋ ಒಂದು ಎಫೆಕ್ಟ್ ಸಿಗ್ತದೆ, ಏನೋ ಒಂದು ಟೆನ್ಷನ್ ಕಮ್ಮಿ ಆಗುತ್ತೋ, ಒಂದು ಏನು ಕಿಕ್ ಸಿಗ್ಬೋದು. ಮೇಯ್ನ್ಲಿ ಭಾಳ ಸಿಂಪಲ್ ಹೇಳ್ಬೇಕು, ಕಿಕ್ ಸಿಗುತ್ತೆ ಅಂತ. ಸೊ ನಮ್ಮ ಟರ್ಮಿನಾಲಜಿಲಿ ಹೈ ಸಿಗುತ್ತೆ, ಹೈ ಆಗ್ತೀವಿ ಅಂತ ಆ ರೀತಿ. ಸೊ ಆ ರೀತಿ ಇದ್ದಾಗ ಏನಾಗುತ್ತೆ, ಅದು ಮತ್ತೆ ಮತ್ತೆ ಬೇಕು ಅಂತ ಅನಿಸುತ್ತೆ. ಓಕೆ, ಸೊ ಇದು ಈ ರೀತಿ ಪದೇ ಪದೇ ಕುಡಿಯೋದ್ರಿಂದ ಏನಾಗ್ತದೆ, ಅದಕ್ಕೆ ಕೂಡ ಎಫೆಕ್ಟ್ ಆಗುತ್ತೆ. ಆ ರಿವಾರ್ಡ್ ಸರ್ಕ್ಯೂಟ್ ಆಗ್ತದೆ, ಓವರ್ ಇದಾಗುತ್ತೆ, ಡೋಪಮಿನ್ ಬೇರೆ ಬೇರೆ ರೀತಿಯ ಸಮಸ್ಯೆಗಳಾಗುತ್ತೆ, ಜಾಸ್ತಿ ರಿಲೀಸ್ ಆಗಿ ಬೇರೆ ರೀತಿಯ ಸಮಸ್ಯೆಗಳು ಆಗುತ್ತೆ. ಸೊ ಬಟ್ ಸಿಂಪಲ್ ಟರ್ಮ್ಸಲ್ಲಿ ಆ ರಿವಾರ್ಡ್ ಸರ್ಕ್ಯೂಟೇ ಮೇಯ್ನ್. ಸೊ ಆಲ್ಕೋಹಾಲಿಂದ ಸಿಗುವಂಥ ಎಫೆಕ್ಟಿಗೆ ಸೊ ಡೋಪಮಿನ್ ರಿಲೀಸ್ ಆಗಿ ರಾಸಾಯನಿಕ ಪದಾರ್ಥ ಶುರುವಾಗಿ ಅದು ಬರುವಂಥದ್ದು. ಸರ್, ಹಾಗಾದರೆ ನಿಮ್ಮ ಪ್ರಕಾರ ಮದ್ಯ ವ್ಯಸನಿಗಳಲ್ಲಿ ಮೇಯ್ನಾಗಿ ನಾವು ನೋಡುವಂಥದ್ದು ಮೆದುಳಿನ ರಾಸಾಯನಿಕ ಕ್ರಿಯೆಯಲ್ಲಿ ಆಗುವಂತಹ ವ್ಯತ್ಯಾಸದಿಂದ ಅವರಿಗೆ ಒಂದು ರೀತಿಯ ಖುಷಿ ಸಿಗುವಂಥದ್ದು, ಅದರಲ್ಲೇ ಮುಂದುವರಿಬೇಕಂತ ಅನಿಸುವಂಥದ್ದು. ಸರ್, ಮದ್ಯ ವ್ಯಸನದಲ್ಲಿ ಇರುವಂತಹ ಅಪಾಯಕಾರಿ ಅಂಶಗಳು ಯಾವುದು ಹಾಗಾದರೆ? ನೆಕ್ಸ್ಟ್ ಒಂದು ಬಯಾಲಜಿಕಲ್, ಇನ್ನೊಂದು ಹಲವಾರು ರೀತಿ ಇದು ಬರ್ತದೆ, ಕಾರಣಗಳು ಬರುತ್ತೆ. ಮೇಯ್ನ್ಲಿ ಏನು ಬಯೋಸೈಕೋಸೋಷಲ್ ಮಾಡೆಲ್ ಅಂತ ಹೇಳ್ತೀವಿ. ಬಟ್ ಅಲ್ಲಿ ಜೆನೆಟಿಕ್ ಪಾರ್ಟ್ ಅಂದರೆ ಅನುವಂಶೀಯಕತೆ ಅಂತ ಬರ್ತದೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತಲೂ ಬರುತ್ತೆ. ನೆಕ್ಸ್ಟ್ ಇನ್ ಬಯಾಲಜಿಕಲ್ ಅಂತ ಬಂದಾಗ ಇದು ಬ್ರೈನು ಅಥವಾ ನಮ್ಮ ದೇಹದಲ್ಲಿ ಆಗುವಂಥದ್ದು. ಸೊ ಈ ಜೆನೆಟಿಕ್ ಫ್ಯಾಕ್ಟರ್ಸಲ್ಲೂ ಕೂಡ ಕೆಲವೊಂದು ಇದಾಗುತ್ತೆ, ಅಥವಾ ಹೆರಿಡಿಟ್ರಿ, ಜೆನೆಟಿಕ್ ಮತ್ತು ಹೆರಿಡಿಟ್ರಿ ಫ್ಯಾಕ್ಟರ್ಸ್. ಸೊ ಈಗ ತಂದೆ ತಾಯಿಯಲ್ಲಿ ಇಬ್ಬರು ಕೂಡ ಆಲ್ಕೋಹಾಲ್ ಸಮಸ್ಯೆಗೆ ಒಳಗಾಗಿದ್ದರೆ ಅಥವಾ ಅಂತ ಇದ್ದಾಗ ಅವರ ನೆಕ್ಸ್ಟ್ ಮಕ್ಕಳಿಗೆ ಅದು ಆಗುವಂಥ ಚಾನ್ಸಸ್ ಹೆಚ್ಚಾಗ್ತದೆ. ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗುತ್ತೆ. ಸೊ ಅದು ಮಾಡ್ತಾರೆ ಅಂತಲ್ಲ, ಆ ರಿಸ್ಕ್ ಜಾಸ್ತಿ ಆಗ್ತದೆ. ಸೊ ಅದ್ರ ಜೊತೆಗೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ತಾನು ಬೆಳೆದಂತಹ ವಾತಾವರಣ, ತಾನು ಬೆಳೆಸ್ಕೊಳ್ಳುವಂತಹ ಸ್ನೇಹಿತರು, ಪ್ಲಸ್ ಏನು ಸಮಸ್ಯೆಗಳು ಹೇಗಿರ್ತದೆ, ಸಮಸ್ಯೆಗಳನ್ನ ಎದುರಿಸುವಂಥ ಶಕ್ತಿ ಹೇಗೆ ಬರ್ತದೆ, ಸೊ ಅದು ಕೂಡ ಇನ್ವಾಲ್ವ್ ಆಗುತ್ತೆ. ಸೊ ಅಲ್ಲಿ ಭಾಳ ಇನ್ನೂ ಒಂದು ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ ವಲ್ನರಬಿಲಿಟಿ ಅಂತ ಹೇಳ್ತೀವಿ. ಸೊ ಈ ವಲ್ನರಬಿಲಿಟಿ ಅಗೇನ್ ಗೋಸ್ ಬ್ಯಾಕ್ ಟು ಸೋಷಿಯಲ್ ಡ್ರಿಂಕರ್ಸ್ ಆ್ಯಂಡ್ ಪ್ರಾಬ್ಲಮ್ ಡ್ರಿಂಕರ್ಸ್. ಸೊ ಅಲ್ಲಿ ಕೂಡ ಅದೇನೆ, ಎಲ್ಲರೂ ಕೂಡ ಪ್ರಾಬ್ಲಮ್ ಡ್ರಿಂಕರ್ಸಿಗೆ ಒಳಗಾಗಲ್ಲ. ಬಟ್ ಆ ಒಳಗಾಗೋರು ಯಾರು ಅಂತಂದರೆ ಆ ವಲ್ನರಬಲ್ ಆದವರು. ಓಕೆ, ಸಮಸ್ಯೆಗಳು ಬಂದಿದ ತಕ್ಷಣ ನಾವು ಅದನ್ನು ಎದುರಿಸ್ದಲೇ ಎದುರ್ಸೋಕ್ಕಾಗ್ದಲೇ ಇರ್ಬೋದು, ಅಥವಾ ಧೈರ್ಯ ಬರ್ದಲೇ ಇರ್ಬೋದು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಆಗ್ಬೋದು. ಸೊ ಅದು ಯಾವುದೂ ಬೇಡ ನನಗೆ ಆಲ್ಕೋಹಾಲೇ ಅಂತೇಳಿ ಎಸ್ಕೇಪ್ ಆಗ್ಬೋದು. ಸೊ ಆಲ್ಕೋಹಾಲ್ ಕುಡಿದ ತಕ್ಷಣ ಅಮಲು ಬರುತ್ತೆ, ಎಲ್ಲದೂ ಮರ್ತೋಗುತ್ತೆ. ಸೊ ಮಲ್ಕೋಬೋದು ಅನ್ನೋ ಒಂದು ಫೀಲಿಂಗಲ್ಲಿ ಬೇಡ ಅಂತ ಅನ್ನಿಸ್ಬೋದು. ಎಕ್ಸಾಮಲ್ಲಿ ಫೇಲ್ಯೂರ್ ಆದೆ, ರಿಲೇಷನ್ಶಿಪ್ಪಲ್ಲಿ ಫೇಲ್ಯೂರ್ ಆದೆ, ಸೊ ನಾನು ಯಾಕೆ ಫೇಲ್ಯೂರ್ ಆದೆ, ಇದು ಎಲ್ಲರೂ ನನಗೆ ಇದು ಮಾಡ್ತಾರೆ. ಸೊ ಆ ರೀತಿಯಲ್ಲಿ ಆಲ್ಕೋಹಾಲಿಗೆ ಒಳಗಾಗ್ಬೋದು, ಅಥವಾ ಅದಕ್ಕೆ ದಾಸರಾಗ್ಬೋದು, ಅಡಿಕ್ಷನ್ ಅಂತ ಆಗ್ತಾ ಹೋಗ್ತೀವಿ. ಸೊ ಅಲ್ಲಿ ಸೊ ಅದೇ ರೀತಿಯಲ್ಲಿ
ಸಮಸ್ಯೆಗಳು ಬರುವಂಥದ್ದು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಬರುವಂಥದ್ದು. ಸೊ ಹೆರಿಡಿಟ್ರಿ ಅಥವಾ ಜೆನೆಟಿಕ್ ಫ್ಯಾಕ್ಟರ್ಸ್ ಏನು ಮಾಡ್ತದೆ ಅಂತಂದರೆ ಆ ರಿಸ್ಕ್ ಫ್ಯಾಕ್ಟರ್ನ ಹೆಚ್ಚಾಗ್ತದೆ. ಸೊ ಹಾಗಂತ ಹೇಳಿ ಅವರು ಕುಡಿತ ಶುರು ಮಾಡ್ತಾರೆ ಅಂತಲ್ಲ, ಬಟ್ ಬಿಡ್ಬೋದು. ಇಬ್ಬರು ಕೂಡ ತಂದೆ ತಾಯಿ ಇಬ್ಬರು ಕೂಡ ಸಮಸ್ಯೆ ಇದ್ರು, ಆಲ್ಕೋಹಾಲ್ ಸಮಸ್ಯೆ ಇದ್ರು ಕೂಡ ಮಕ್ಕಳು ಅದು ಇರ್ದೇನೂ ಇರ್ಬೋದು, ಮಾಡಲೇಬೇಕು ಅಂತ ಇಲ್ಲ. ಆದರೆ ಅದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಡಿಷ್ನಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತದೆ. ಸೊ ಇಬ್ಬರು ತಂದೆ ತಾಯಿ ಕುಡಿತಾನೇ ಇಲ್ಲ, ಬಟ್ ಮಕ್ಕಳು ಕುಡಿಲಿಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಬರ್ಬೋದು. ಎಲ್ಲೋ ಒಂದ್ ಕಡೆ ಹೇಳೋದನ್ನ ಕೇಳ್ತಾ ಇರ್ತೇವೆ, ತಂದೆ ನೋಡಿ ಅವ್ನು ಕಲ್ತ ಅಂತ ಅದನ್ನ ಹೇಳ್ತೀವಿ, ಆ ಥರದ್ದು. ಬಟ್ ಎಲ್ಲ ಕೇಸಲ್ಲಿ ಅದು ನಿಜ ಅಂತ ಅಲ್ಲ. ಸೊ ಆ ರೀತಿಯಲ್ಲಿ ಅದು ಬರ್ತದೆ. ಸೊ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ನಮಗೆ ಅದನ್ನು ಎದುರಿಸುವಂಥದ್ದನ್ನ ರೆಸಿಲಿಯನ್ಸ್, ಅದನ್ನ ಏನು ಮಾಡ್ತೀವಿ ಅದನ್ನು ಎದುರಿಸುವಂಥ ಶಕ್ತಿನ ಇಲ್ದಲೇ ಇದ್ದಾಗ ಹಾಗೆ ವಲ್ನರಬಲ್ ಆಗಿ ಆಗ್ತಾ ಹೋಗೋ ಚಾನ್ಸಸ್ ಹೆಚ್ಚಾಗ್ತದೆ. ಅಲ್ಲಿ ವ್ಯಸನಕ್ಕೆ ಆಗೋ ಚಾನ್ಸಸ್ ಹೆಚ್ಚು. ಸರ್, ನೀವೇ ಹೇಳಿದಾಗೆ ಮದ್ಯವ್ಯಸನ ಅನ್ನುವಂಥದ್ದು ಖಂಡಿತವಾಗಿಯೂ ಒಂದು ಗಂಭೀರವಾದ ಸಮಸ್ಯೆ. ಹಾಗಾದರೆ ಇದರ ಪರಿಣಾಮಗಳು ಯಾವ್ಯಾವ ರೀತಿ ಇರ್ಬೋದು ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ? ಪರಿಣಾಮಗಳು ಅಂತ ಹೇಳ್ತಾ ಹೋದರೆ ಮುಖ್ಯವಾಗಿ ಅವನ ಆರೋಗ್ಯ ಸಮಸ್ಯೆ ಫಸ್ಟ್ ಶುರು ಆಗುವಂಥದ್ದು. ಸೊ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗನೂ ಆಲ್ಕೋಹಾಲ್ ಸಮಸ್ಯೆಗೆ ಒಳಗಾಗ್ತದೆ. ಒಂದು ನಮ್ಮ ಮೆದುಳಿನಿಂದ ಹಿಡಿದು ಕಾಲ್ವರೆಗೂ. ಸೊ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ನೋಡಿಕೊಂಡ್ರೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಹೆಚ್ಚಾಗ್ತದೆ, ಭ್ರಮೆ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ, ಇತರ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗ್ತದೆ. ಒಂದು ಗಾಬರಿ ಆಗುವಂಥದ್ದು, ಖಿನ್ನತೆಗೆ ಒಳಗಾಗುವಂಥ ಚಾನ್ಸಸ್ ಹೆಚ್ಚು. ನಂತರ ಸೈಕೋಸಿಸ್ ಅಂತ ಹೇಳ್ತೇವೆ, ಅಂತಂದರೆ ಇನ್ನು ಸಿಮಿಲರ್ ಟು ಭ್ರಮೆ. ಅಂದರೆ ಏನೋ ನನಗೆ ಯಾರೋ ಕೊಲ್ಲಿಕ್ಕೆ ಬರ್ತಾ ಇದ್ದಾರೆ, ಅಥವಾ ನನಗೆ ಏನೋ ಒಂದು ಮಾಟ ಮಂತ್ರ ಮಾಡಿ ನನಗೆ ತೊಂದರೆ ಮಾಡ್ತಾ ಇದ್ದಾರೆ, ನನ್ನ ಪರಿವಾರಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ, ಅಥವಾ ಮನೆಯವ್ರ ಮೇಲೆ ಸಂದೇಹ ಬರ್ಬೋದು, ಬೇರೆಯವ್ರ ಜೊತೆ ಸಂಬಂಧ ಇದೆ, ಅಥವಾ ಮನೆಯವರು ನನ್ನ ಜೊತೆ ಸರಿಗೆ ನಡ್ಕೋತಾ ಇಲ್ಲ. ಸೊ ಈ ರೀತಿ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ನೈಜವಾಗಿ ಅದು ನಡೀತಾ ಇಲ್ಲ ಅಂತ ಇವರೇ ಭ್ರಮೆಗೆ ಒಳಪಡುವಂತದ್ದು ಆಗ್ತಾ ಇದೆ ಅಂತ. ಹೌದು. ಅದ್ರ ಜೊತೆಯಲ್ಲಿ ಒಬ್ಬರೇ ಕೂತಾಗ ಮಾತಾಡುವಂಥದ್ದು, ಕಿವಿಲಿ ಯಾರೋ ಬಂದಂಗೆ ಆಗ್ತಾ ಇದೆ, ಕಣ್ಣು ಮುಂದೆ ಯಾರು ಬಂದಂಗೆ ಆಗ್ತಾ ಇದೆ, ಬರೀ ಇವರಿಗಷ್ಟೇ ಕಾಣ್ತಿದೆ, ಬೇರೆ ಯಾರಿಗೂ ಕಾಣೋದಿಲ್ಲ. ಸೊ ಈ ರೀತಿಯಾಗಿ ಇದ್ರ ನೆಕ್ಸ್ಟ್ ಬರೋದಾದರೆ ಹೃದಯಕ್ಕೆ ಸಂಬಂಧಪಟ್ಟದ ಸಮಸ್ಯೆಗಳು ಹೆಚ್ಚಾಗುತ್ತೆ. ಹೃದಯಾಘಾತ ಆಗೋ ಚಾನ್ಸಸ್ ಹೆಚ್ಚಾಗ್ತದೆ. ಕಾರ್ಡಿಯೋಮಯೋಪತಿ ಅಂತ, ಅಂದರೆ ಹೃದಯದ ಮಾಂಸಖಂಡ ದಪ್ಪ ಆಗುವಂಥದ್ದು. ನೆಕ್ಸ್ಟು ಗ್ಯಾಸ್ಟ್ರೈಟಿಸ್ಸು ಅಥವಾ ಪ್ಯಾಂಕ್ರೈಟೈಟಿಸ್ ಅಂತ ಹೇಳ್ತೀವಿ, ಅದು ಬರುವಂಥ ಸಮಸ್ಯೆ ಜಾಸ್ತಿ. ಸೊ ಸಾಮಾನ್ಯವಾಗಿ ಆಲ್ಕೋಹಾಲಿಂದ ಸಮಸ್ಯೆಗಳು ಫಸ್ಟು ಪ್ರಾಬ್ಲಮ್ ಜಾಸ್ತಿ ಆಗೋದು ಅಂತಂದರೆ ಲಿವರ್. ಸೊ ಕ್ರಾನಿಕ್ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ. ಕ್ರಾನಿಕ್ ಲಿವರ್ ಡಿಸೀಸ್ ಆದಾಗ ಏನಾಗುತ್ತೆ ಅಂತಂದರೆ ಒಂದು ಜಾಂಡಿಸು, ಹಳದಿ ಕಣ್ಣೆಲ್ಲ ಹಳದಿ ಆಗುವಂಥದ್ದು, ಮೈ ಹಳದಿ ಆಗುವಂಥದ್ದು, ಅದು ನೆಕ್ಸ್ಟು ಬರುವಂಥದ್ದು. ಬಟ್ ಲಿವರಲ್ಲಿ ಏನಾಗ್ತದೆ, ಅದೇ ಫಸ್ಟ್ ಜಾಂಡಿಸ್ ಜಾಸ್ತಿ ಆಗ್ತದೆ. ಇದ್ರ ಜಾಂಡಿಸ್ ಜಾಸ್ತಿ ಆದಂಗೆ ಏನಾಗ್ತದೆ ಅಂತಂದರೆ ನಮ್ಮಲ್ಲಿ ದೇಹದಲ್ಲಿ ನೀರು ತುಂಬಿಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಹೊಟ್ಟೆ ದಪ್ಪ, ಕಾಲು ದಪ್ಪ ಆಗುವಂಥದ್ದು, ಮುಖನೂ ದಪ್ಪ ಆಗ್ತದೆ ಹೋಗ್ತಾ. ಸೊ ನೆಕ್ಸ್ಟು ಅದು ಕಿಡ್ನಿ ಮೇಲೆ ತೊಂದರೆ ಶುರುವಾಗಿ ಕಿಡ್ನಿ ಸಮಸ್ಯೆ ಆಗ್ಬೋದು. ಕರಳಿನ ಸಮಸ್ಯೆ ಸಪ್ರೇಟಾಗಿ ಆಲ್ಕೋಹಾಲ್ ಸಮಸ್ಯೆಯಿಂದ ಆಗ್ತದೆ. ಒಂದು IBS ಅಂದರೆ ಏನು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಆಗುವಂಥ ಚಾನ್ಸಸ್ ಹೆಚ್ಚು ಮಾಡಿಸ್ತದೆ. ಓಕೆ. ನೆಕ್ಸ್ಟು ಕಿಡ್ನಿಯಲ್ಲಿ ಸ್ಟೋನ್ಸು ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ಸ್ ಬರುವಂಥದ್ದು. ನಮ್ಮ ಮಾಂಸಖಂಡಗಳು ವೀಕಾಗಿ ಈ ಸೊಂಟ ಭಾಗದಲ್ಲಿ ಏನೋ ನೋವು ಜಾಸ್ತಿ ಆಗುವಂಥದ್ದು ಅಥವಾ ಬಲ ಇಲ್ದಂಗೆ ಆಗುವಂಥದ್ದು. ನರಗಳ ವೀಕ್ನೆಸ್ ಜಾಸ್ತಿ ಆಗುವಂಥದ್ದು. ಒಂದು ಆಲ್ಕೋಹಾಲ್ ಕೂಡ ನರದ ಮೇಲೆ ಎಫೆಕ್ಟ್ ಆಗಿ ನ್ಯೂರೋಪತಿ ಮಾಡ್ಬೋದು. ಇಲ್ಲ ಆಲ್ಕೋಹಾಲು ನಮ್ಮ ಪೌಷ್ಟಿಕಾಂಶತೆಯ ಆಹಾರ ಕೊರತೆ ಮಾಡಿಸಿ ಸೊ ಅಲ್ಲಿ ವಿಟಮಿನ್ ಡಿಫಿಷಿಯನ್ಸಿಯಿಂದ ಸಮಸ್ಯೆ ಆಗುವಂಥದ್ದು. ಸೊ ಇಲ್ಲಿ ಇನ್ನೊಂದು ಗಮನಿಸಬೇಕಾದ್ರೆ ಮುಖ್ಯವಾದ ಅಂತಂದರೆ ಆಲ್ಕೋಹಾಲ್ ಥೈಮಿನ್ ಅಂದರೆ ವಿಟಮಿನ್ B1 ಡಿಫಿಷಿಯನ್ಸಿ ಭಾಳ ಕಮ್ಮಿ ಮಾಡಿಸುವಂಥ ಚಾನ್ಸಸ್ ಹೆಚ್ಚು. ಸೊ ಅದು ಕಮ್ಮಿ ಆದಾಗ ಏನಾಗ್ತದೆ ಅಂತಂದರೆ ವರ್ನಿಕೇಸ್ ಎನ್ಕೆಫಲೋಪತಿ ಅಂತ ಹೇಳ್ತೇವೆ. ಸೊ ವರ್ನಿಕೇಸ್ ಎನ್ಕೆಫಲೋಪತಿ ಸಮಸ್ಯೆಗಳಾಗ್ತದೆ. ಅದು ಅಲ್ಲಿ ಕೂಡ ಬೇರೆ ರೀತಿಯಲ್ಲಿ ಸಮಸ್ಯೆ ಬರ್ತದೆ. ಸೊ ಅದು ಜಾಸ್ತಿ ಇರ್ತದೆ. ಇದನ್ನು ತಡೆಗಟ್ಬೋದು, ಬಟ್ ಆ ಕರೆಕ್ಟ್ ಟೈಮಲ್ಲಿ ಆ ಟ್ಯಾಬ್ಲೆಟ್ ಕೊಡುವಂಥದ್ದು, ಚಿಕಿತ್ಸೆ ಕೊಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ಆಹಾರ ಸಮಸ್ಯೆ ಬಂದರೆ ನೆಕ್ಸ್ಟ್ ಬರುವಂಥದ್ದು ವಿಡ್ರಾವಲ್ ಸಿಂಪ್ಟಮ್ಸ್. ಓಕೆ. ಆಲ್ಕೋಹಾಲ್ ಬಿಟ್ಟಿದ ತಕ್ಷಣ ಇನ್ನೊಂದು ಏನಾಗುತ್ತೆ ಅಂತಂದರೆ ಕೈಕಾಲು ನಡ್ಕ ಬರುವಂಥದ್ದು, ನಿದ್ದೆ ಕಮ್ಮಿ, ಕಿರಿಕಿರಿ ಉಂಟಾಗುತ್ತೆ, ತಮ್ಮ ಹೃದಯ ಬಡಿತ ಜೋರಾಗುವಂಥದ್ದು, ಸ್ವೆಟ್ಟಿಂಗ್ ಆಗುವಂಥದ್ದು. ಸೊ ಈ ರೀತಿ ಸಮಸ್ಯೆಗಳು ಶುರು ಆಗುತ್ತೆ. ಇದು ಶುರು ಆದಾಗ ಏನಾಗುತ್ತೆ, ಎಲ್ರಿಗೂ ಏನಾಗುತ್ತೆ ಅಂತಂದರೆ ಇದನ್ನು ಕಮ್ಮಿ ಮಾಡ್ಕೋಬೇಕು, ಆಲ್ಕೋಹಾಲ್ ಬಿಟ್ಟರೆ ಸಮಸ್ಯೆ ಜಾಸ್ತಿ, ಕುಡಿಯೋಕ್ಕೆ ಶುರು ಮಾಡ್ಬಿಡೋಣ, ಅದಕ್ಕೆ ಸ್ವಲ್ಪ ಹಾಕೋತಾ ಹೋಗ್ತಾರೆ. ಸೊ ಸ್ವಲ್ಪ ಅದು ಸರಿ ಆಗ್ಬಿಡುತ್ತೆ ಅಂತ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಅದು ಪ್ರಾಬ್ಲಮ್ಯಾಟಿಕ್.
ಸೊ ಈ ವಿಡ್ರಾಲ್ ಸಿಂಪ್ಟಮ್ಸ್ ಅಗೇನ್ ನಮ್ಮ ಔಷಧಿಗಳಲ್ಲಿ ಅದನ್ನು ಕಂಟ್ರೋಲ್ ಮಾಡಿ ಇದು ಮಾಡ್ಬೋದು. ಸೊ ಈ ವಿಡ್ರಾಲ್ ಸಿಂಪ್ಟಮ್ಸ್ ಬಿಡದಲ್ಲೇ ಇದ್ದಾಗ ಇನ್ನೊಂದು ಏನಾಗ್ತದೆ ಅಂದರೆ ಫಿಟ್ಸ್ ಬಂದುಬಿಡ್ತದೆ. ಸೊ ಆಲ್ಕೋಹಾಲ್ ಬಿಟ್ಟಾಗ ತಕ್ಷಣ ಬಿಟ್ಟಾಗ ಕೆಲವ್ರಿಗೆ ಫಿಟ್ಸ್ ಬರ್ತದೆ. ಸೊ ಕೈಕಾಲು ನಡಕ ಬಂದು ಪ್ರಜ್ಞೆ ತಪ್ಪು ಬೀಳ್ತಾರೆ, ಪದೇ ಪದೇ ಬೀಳ್ಲಿಕ್ಕೆ ಶುರು ಮಾಡ್ತಾರೆ, ಅದು ಸಮಸ್ಯೆ ಹೆಚ್ಚಾಗ್ತದೆ, ಮೂರ್ಛೆ ಹೋಗ್ತದೆ. ಸೊ ಅದು ಸಮಸ್ಯೆ ಆಗುತ್ತೆ. ಸೊ ಅದನ್ನು ಕೂಡ ಕಮ್ಮಿ ಮಾಡುವಂಥದ್ದು, ಕಂಟ್ರೋಲ್ ಮಾಡುವಂಥದ್ದು ಆಗ್ತದೆ. ಸೊ ಇನ್ನು ನೆಕ್ಸ್ಟು ಈ ಆಲ್ಕೋಹಾಲ್ ವಿಡ್ರಾಲ್ ಸಮಸ್ಯೆ ಬಂದಾಗ ಏನಾಗ್ತದೆ ಅಂತಂದರೆ ಕೆಲವರು ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅವಾಗವಾಗ ಪದೇ ಪದೇ ಕೆಲಸದಲ್ಲಿ ರಜಾ ಆಗೋ ಚಾನ್ಸ್ ಜಾಸ್ತಿ ಇರುತ್ತದೆ. ಸೊ ಅದನ್ನು ಅಗೇನ್ ನಾ ಹೇಳಿದಾಗ ಅದನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿ ಕುಡಿಯೋಕ್ಕೆ ಶುರು ಮಾಡ್ತಾರೆ. ಸೊ ಕೆಲಸದಲ್ಲಿ ಕುಡಿದ ಮತ್ತಿನಲ್ಲಿ ಕೆಲಸಕ್ಕೆ ಹೋಗುವಂಥದ್ದು ಅಥವಾ ಅಲ್ಲಿ ಕುಡಿಯುವಂಥದ್ದು ಶುರು ಆಗ್ತದೆ. ಸೊ ಅದು ಸಮಸ್ಯೆ. ಸೊ ಓಕೆ, ಸೊ ಅಲ್ಲಿ ಮತ್ತೆ ನೆಕ್ಸ್ಟ್ ಏನಾಗುತ್ತೆ, ಫ್ರೀಕ್ವೆಂಟ್ ರಜಾ ಹಾಕ್ಲಿಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಕೆಲಸ ಬಿಡೋ ಚಾನ್ಸಸ್ ಆಗುತ್ತೆ ಅಥವಾ ಹಣಕಾಸಿನ ಸಮಸ್ಯೆ ಹುಟ್ಟಾಗುತ್ತೆ. ಸೊ ಆರ್ಥಿಕ ಸಮಸ್ಯೆ ಶುರುವಾಗುತ್ತೆ. ಸೊ ಆರ್ಥಿಕ ಸಮಸ್ಯೆ ಶುರುವಾದಾಗ ಕುಡಿಯೋದಕ್ಕೆ ದುಡ್ಡು ಸಿಗೋದಿಲ್ಲ. ಸೊ ಅಲ್ಲೇನಾಗ್ತದೆ, ಮನೆಯ ಒಂದು ಏನೋ ಯುಟೆನ್ಸಿಲ್ಸ್ ಆಗಿರ್ಬೋದು, ಸಾಮಾನುಗಳು ಅದನ್ನು ಮಾರಿ ಇಟ್ಟು ಅಥವಾ ಅಡ ಇಟ್ಟು ಕುಡಿಲಿಕ್ಕೆ ಶುರು ಮಾಡೋ ಚಾನ್ಸಸ್ ಇರ್ತದೆ. ಸೊ ಕೆಲವ್ರು ಇನ್ನೊಂದು ಏನಾಗ್ತದೆ ಅಂತಂದರೆ ಏನು ಕದೀಲಿಕ್ಕೂ ಹೋಗೋ ಚಾನ್ಸ್. ಸೊ ವೈಲೆನ್ಸ್, ಕ್ರೈಮ್ ಆ್ಯಕ್ಟಿವಿಟಿ ಜಾಸ್ತಿ ಆಗೋ ಚಾನ್ಸ್ ಇದೆ. ಓಕೆ, ಸೊ ಅದು ಕೂಡ ಒಂದು ಅಧ್ಯಾಯ ಇದೆ. ಎಲ್ಲೆಲ್ಲಿ ಮಾದಕ ವಸ್ತುಗಳು ಅಥವಾ ಮದ್ಯಪಾನದ ಸಮಸ್ಯೆ ಹೆಚ್ಚಿದೆಯೋ ಅಲ್ಲಿ ಕ್ರೈಮ್ ಮತ್ತು ವೈಲೆನ್ಸ್ ಕೂಡ ಹೆಚ್ಚಿರ್ತದೆ. ಓಕೆ, ಸೊ ಅದರ ನೆಕ್ಸ್ಟು ಆಗುವಂಥದ್ದು ಏನು ಅಂತಂದರೆ ಸಾಮಾಜಿಕ ಸಮಸ್ಯೆಗಳು. ಸಾಮಾಜಿಕವಾಗಿ ಅಂತಂದರೆ ಅವನು ಬರೀ ಅವ್ನು ಕೊಡ್ತಾ ಇರ್ತಾನೆ, ಅವನಿಗೇನು ಬೇಡ ಅಂತೇಳಿ ಐಸೋಲೇಟ್ ಮಾಡುವಂಥ ಚಾನ್ಸಸ್ ಹೆಚ್ಚಿರ್ತದೆ. ಸೊ ಸಾಮಾಜಿಕವಾಗಿ ಪ್ಲಸ್ ಅದರ ಮಕ್ಕಳು ಇನ್ನೊಂದು ಅರ್ಥ ಮಾಡ್ಕೋಬೇಕಂದ್ರೆ ಕೌಟುಂಬಿಕ ಸಮಸ್ಯೆ ಮತ್ತು ಮಕ್ಕಳ ಮೇಲೆ ಪರಿಣಾಮ ಕೂಡ ಹೆಚ್ಚಿದೆ. ಸೊ ಕುಡಿತ ಬಂದಾಗ ಏನಾಗ್ತದೆ ಅಂತಂದರೆ ಆಬ್ವಿಯಸ್ಲಿ ಮನೆಯವ್ರು ಬೇಡ ಅಂತ ಹೇಳ್ತಾರೆ ಅಥವಾ ಮನೆಯವ್ರ ಜೊತೆ ಜಗಳ ಆಗ್ಬೋದು, ಅಲ್ಲಿ ಒಬ್ರಿಗೊಬ್ರು ಕಿತ್ತಾಟ ಆಗಿರ್ಬೋದು, ಕೂಗಾಡ್ಬೋದು, ಹೊಡೆದಾಡ್ಬೋದು. ಸೊ ಡೊಮೆಸ್ಟಿಕ್ ವೈಲೆನ್ಸ್ ಡೆಫಿನೆಟ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಕುಡಿತ ಬಂದು ತಂದೆ ತಾಯಿಗೆ ಹೊಡೆಯುವಂಥದ್ದಾಗಿರ್ಬೋದು. ಸೊ ಅದು ಕೂಡ ಹೆಚ್ಚಿರುತ್ತೆ. ಸೊ ಆ ರೀತಿ ಇದ್ದಾಗ ಏನಾಗುತ್ತೆ, ಮಕ್ಕಳು ಅದನ್ನು ನೋಡ್ತಾರೆ. ಮಕ್ಕಳು ಏನು ಹೇಳ್ದಲೇ ಇರ್ಬೋದು ಅಥವಾ ಚಿಕ್ಕ ವಯಸ್ಸು ಏನೂ ಗೊತ್ತಾಗೋದಿಲ್ಲ ಅಂತ ಅನ್ಬೋದು, ಬಟ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಅಲ್ಲಿ ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡ್ತಾ ಹೋದಾಗ ಏನಾಗ್ತದೆ ಅಂತಂದರೆ ಹೋಗ್ತಾ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಸ್ವಭಾವ ಚೇಂಜ್ ಆಗ್ಲಿಕ್ಕೆ ಶುರು ಆಗ್ತದೆ. ಫಸ್ಟ್ ಪಾಯಿಂಟ್ ಸಿಗೋದೇನು ಅಂತಂದರೆ ಅವ್ರಿಗೆ ಏನೇ ಆಟ ಸಾಮಾನು ಕೊಡಿ ಅಥವಾ ಓದ್ಲಿಕ್ಕೆ ಕೊಡಿ, ಅವರು ಕಂಪ್ಲೀಟ್ ಮಾಡೋದಿಲ್ಲ ಟಾಸ್ಕ್. ಸೊ ಅವರ ಗಮನ ಮತ್ತು ಏನು ಒಂದು ಇಂಟ್ರೆಸ್ಟ್ ಏನಂತ ಹೇಳ್ತೀವಿ ಅದು ಕೂಡ ಕಮ್ಮಿ ಆಗ್ತದೆ. ತನಗೇನು ಬೇಕೋ ಅದು ಮಾಡೋಕ್ಕೆ ಶುರು ಮಾಡ್ತಾರೆ. ಅಮ್ಮ ಹೇಳಿದ ಅಪ್ಪ ಕೇಳೋದಿಲ್ಲ, ಅಪ್ಪ ಹೇಳಿದ ಅಮ್ಮ ಕೇಳೋದಿಲ್ಲ. ಸೊ ಅವರಿಬ್ಬರೇ ಕೇಳ್ತಿಲ್ಲ, ನಾನು ಯಾಕೆ ಕೇಳಬೇಕು, ಆ ಒಂದು ಮನೋಭಾವದಲ್ಲಿ ಶುರು ಮಾಡ್ತಾರೆ. ಸೊ ಆ ರೀತಿಯ ಕಿರಿಕಿರಿ ಜಾಸ್ತಿ ಮಾಡ್ತಾರೆ. ತನಗೇನು ಬೇಕು ಅನ್ನೋದನ್ನು ಹಠ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಈ ರೀತಿಯಾಗಿ ಒಂದೊಂದಿನ ಆ ರೀತಿ ಮಾಡ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ, ಅವರು ತನ್ನದೇ ಆದಂತಹ ಸಮಸ್ಯೆಗಳು ಬೆಳೀತಾ ಹೋಗುತ್ತೆ. ಸೊ ಸ್ಕೂಲ್ ಡ್ರಾಪ್ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಟದಲ್ಲೂ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದು ಕೂಡ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನು ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ಸ್ ಅಂತಲೇ ಇದೆ. ಸೊ ಅಲ್ಲಿ ಮಕ್ಕಳ ಮೇಲೆ ಎಸ್ಪೆಷಲಿ ತಂದೆ ತಾಯಿಯಲ್ಲಿ ಯಾರೋ ಒಬ್ಬರು ಆಲ್ಕೋಹಾಲಿಕ್ ಇದ್ದರೆ ಅಥವಾ ಇಬ್ಬರು ಆಲ್ಕೋಹಾಲಿಕ್ ಇದ್ದಾಗ ಮಕ್ಕಳ ಮೇಲೆ ಏನು ಸಮಸ್ಯೆ ಆಗ್ತದೆ, ಸೊ ಅಲ್ಲಿ ನಮಗೆ ಅವ್ರಿಗೆ ಹೇಗೆ ಏನು ಕೇರ್ ಕೊಡಬೇಕು ಅಥವಾ ಹೇಗೆ ಅವರ ಸಮಸ್ಯೆಗಳನ್ನ ಇಟ್ಕೊಂಡು ತಂದೆ ತಾಯಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ಅದನ್ನೆಲ್ಲದನ್ನು ಇಂಪಾರ್ಟೆನ್ಸ್ ಕೊಡೋದು ಭಾಳ ಮುಖ್ಯ ಆಗುತ್ತೆ. ಆಲ್ಕೋಹಾಲಿಂದ ಇನ್ನೂ ಒಂದು ಮುಖ್ಯವಾದದ್ದು ಅಂತಂದರೆ ನಮ್ಮ ಜಡ್ಜ್ಮೆಂಟ್ ಮೇಲೂ ಪ್ರಭಾವ ಬೀಳಲಿಕ್ಕೆ ಶುರು ಆಗುತ್ತೆ. ಸೊ ಎಸ್ಪೆಷಲಿ ಡ್ರಂಕ್ ಆ್ಯಂಡ್ ಡ್ರೈವಿಂಗಲ್ಲಿ ನೋಡಿ, ಅವರು ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ, ಹೇಗೆ ನೋಡ್ತಾ ಇದ್ದೀನಿ ಗೊತ್ತಾಗೋದಿಲ್ಲ. ಸೊ ಅಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಸೊ ಇನ್ನು ನ್ಯಾಷನಲ್ ಲೆವೆಲ್ ಅಥವಾ ಎಕನಾಮಿಕ್ ಲೆವೆಲಲ್ಲಿ ಅಂತ ಬಂದಾಗ ಆಲ್ಕೋಹಾಲಿಂದ ಎಷ್ಟೋ ಜನಕ್ಕೆ ಏನೋ ಒಂದು ರೆವೆನ್ಯೂ ಥರ ಸಿಗ್ತದೆ ಅಂತಲೂ ಹೇಳ್ತಾರೆ. ಸೊ ಬಟ್ ಎಷ್ಟೋ ಸಲ ಡಿಬೇಟ್ ಆಗಿದೆ ಮತ್ತು ಅಧ್ಯಯನವೂ ಇದೆ. ಸೊ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂತ. ಸೊ ಎಷ್ಟೋ ಕಡೆ ಅದನ್ನು ಪ್ರೊಹಿಬಿಷನ್ ಮಾಡಲಿಕ್ಕೆ ಸಮಸ್ಯೆ ಆಗುತ್ತೆ. ಅಂದರೆ ಕುಡಿತದಿಂದ ಬರುವಂಥ ರೆವೆನ್ಯೂ ಆಗಿರೋ ಸಮಸ್ಯೆಗೆ ಹೆಚ್ಚು ಹಣ ಖರ್ಚು ಮಾಡಬೇಕಾಗ್ತದೆ. ಸೊ ಅವರ ಒಂದು ಟ್ರೀಟ್ಮೆಂಟಿಗಾಗಲಿ ಪ್ರಿವೆನ್ಷನ್ ಆಸ್ಪೆಕ್ಟಿಗಾಗಲಿ. ಸೊ ಆ ರೀತಿಯಲ್ಲಿ ಸೊ ಇಲ್ಲಿ ಗಮನಿಸಬೇಕಾಗಿರೋದು ಸಾಮಾಜಿಕವಾಗಿ ಬೇರೆ ಬೇರೆ ರೀತಿಯಲ್ಲೂ ಸಮಸ್ಯೆ ಆಗ್ತದೆ. ಆಲ್ಕೋಹಾಲಿಂದ ಕ್ರೈಮ್ ಮತ್ತು ವೈಲೆನ್ಸ್ ಜಾಸ್ತಿ ಆಗುತ್ತೆ, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಜಾಸ್ತಿ ಆಗುತ್ತೆ, ಬೇರೆ ಕಡೆ ಹೊಡೆದಾಟ ಜಾಸ್ತಿ ಆಗುತ್ತೆ, ಸಮಸ್ಯೆಗಳು ಬರುತ್ತೆ. ಸೊ ಒಂದು ನಿಮ್ಯಾನ್ಸು ಮತ್ತು ಹಲವಾರು ಕಡೆ ಇಲ್ಲಿ ಉಡುಪಿಯಲ್ಲೂ ಕೂಡ ಅದು ಅಧ್ಯಯನ ಆಗಿದೆ. ಒಂದು ಎಮರ್ಜೆನ್ಸಿಗೆ ವಾರ್ಡಲ್ಲಿ, ಯಾವುದೇ ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡಲ್ಲಿ ಬಂದಾಗ ಯಾವ ಕಾರಣಗಳಿಂದ ಬರ್ತಾರೆ ಅಂತ ಜಾಸ್ತಿ ಬರ್ತಾರೆ ಅಂತಾರೆ. ಎಷ್ಟೋ ಕೇಸಸ್ ಪೇಷಂಟ್ಸ್ ಅಲ್ಲಿ ಬರುವಂಥವ್ರು ಆಲ್ಕೋಹಾಲ್ ರಿಲೇಟೆಡ್ ಇರ್ತದೆ ಬರ್ತದೆ. ಸೊ ಕೆಲಸ ಆಲ್ಕೋಹಾಲಿಂದ ಕುಡಿದು ಬಿದ್ದು ತಲೆಗೇಟಾಗಿ ಬಂದಿರೋರು ಇದ್ದಾರೆ, ಆಲ್ಕೋಹಾಲಿಂದ ಫಿಟ್ಸ್ ತೊಗೊಂಡು ಬಂದಿರೋರು ಇದ್ದಾರೆ.
ಸೊ ಈ ರೀತಿ ನಾನಾ ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಸೊ ಇದರಿಂದ ದೂರ ಇರೋದೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಎಲ್ಲದಕ್ಕೂ ಒಂದು ಮೂಲ ಕಾರಣ ಹೆಚ್ಚಿನ ಸಂದರ್ಭದಲ್ಲಿ ಮದ್ಯವ್ಯಸನ ಆಗಿರುತ್ತೆ ಅಂತ. ಆಗಿರ್ತದೆ. ಮನಸ್ಸಿನ ಮಾತು ಕಾರ್ಯಕ್ರಮದಲ್ಲಿ ಮಾತಿಗೊಂದು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಮಾನಸ್ ಇ.ಆರ್. ಅವರಿದ್ದಾರೆ. ಅವ್ರ ಜೊತೆ ನಾವು ಮದ್ಯವ್ಯಸನದಿಂದ ಆಗುವ ಹಲವಾರು ಸಮಸ್ಯೆಗಳ ಕುರಿತು ಮಾತನಾಡ್ತಾ ಇದ್ದೇವೆ. ಸರ್, ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ, ಒಬ್ಬ ಕುಡಿಲಿಕ್ಕೆ ಪ್ರಾರಂಭಿಸಿದ ಅಂತಂದರೆ ಅವನಿಗೆ ಅದನ್ನು ಬಿಟ್ಟು ಹೊರಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಅವನಿಗೆ ಹೊಸ ಜೀವನ ಪ್ರಾರಂಭ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಚಿಕಿತ್ಸೆ ಹೇಗೆ ಅಥವಾ ಹೇಗೆ ಒಬ್ಬ ವ್ಯಕ್ತಿ ಅದರಿಂದ ಆಚೆ ಬರ್ಬೋದು? ಇದು ಭಾಳ ಮುಖ್ಯ. ಚಿಕಿತ್ಸೆ ಹೇಗೆ, ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ. ಇಲ್ಲಿ ಚಿಕಿತ್ಸೆ ಅಂತ ಬಂದಾಗ ಅವನಿಗೆ ಯಾರು ಕುಡಿತಾರೆ ಅವನಿಗೆ ಮಾತ್ರ ಚಿಕಿತ್ಸೆ ಕೊಟ್ಟು ಮಾತ್ರೆ ತೊಗೊಂಡು ಈ ಮಾತ್ರೆ ತಗೊಂಡು ನೀವು ಸರಿ ಹೋಗ್ತೀಯ ಅಂತ ಹೇಳಿ ಕಳಿಸ್ಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ. ಪೇಷಂಟ್ಗೂ ಇನ್ಕ್ಲೂಡ್ ಮಾಡಬೇಕು, ಅವನ ಆರೋಗ್ಯ ಸಮಸ್ಯೆ ಇದೆ ಅದನ್ನು ನೋಡಬೇಕು, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಯಾವ ರೀತಿಯ ಸಮಸ್ಯೆ ಇದೆ, ಅವರಿಗೆ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ಅವರ ವಿಡ್ರಾಲ್ ಸಿಮ್ಟಮ್ಸ್ ಹಂತ ಹಂತವಾಗಿ ಹೋಗ್ತಾ ಹೋದಾಗ ಬಂದಾಗ ವಿಡ್ರಾಲ್ ಸಿಮ್ಟಮ್ಸ್ನ ಫಸ್ಟ್ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಅಂದರೆ ಕೈ ನಡ್ಕ ಇರ್ತದೆ ಅಥವಾ ಸ್ವೆಟಿಂಗು ಆ ಥರ ಇರುತ್ತೆ. ಸೊ ಅದನ್ನು ಕಮ್ಮಿ ಮಾಡಲಿಕ್ಕೆ ಫಸ್ಟ್ ಅದನ್ನು ಕೊಡ್ತೀವಿ. ಸೊ ಆಬ್ವಿಯಸ್ಲಿ ಬೇಸಿಕ್ ರೂಟೀನ್ ರಕ್ತ ಪರೀಕ್ಷೆನೂ ಮಾಡಬೇಕಾಗ್ತದೆ. ಲಿವರ್ ಸಮಸ್ಯೆ ಇದೆಯೋ ಇಲ್ವೋ, ಬೇರೆ ರೀತಿಯ ಶುಗರ್ ಸಮಸ್ಯೆ ಇದೆಯಾ ಅದನ್ನು ನೋಡಲಿಕ್ಕೂ ಕೂಡ ಆಗ್ತದೆ. ಸೊ ನೆಕ್ಸ್ಟ್ ಈ ವಿಡ್ರಾಲ್ ಫೇಸಿಂದ ಬಂದ ನಂತರ ಸ್ವಲ್ಪ ಒಂದು 2-3 ಡೇಸ್ ಆಗ್ಬೋದು, 4 ಡೇಸ್ ಆಗ್ಬೋದು. ಸೊ ಇದನ್ನು ಬಂದಾಗ ಅದನ್ನು ಹೇಳಬೇಕಾಗ್ತದೆ. ಓಕೆ, ಆಮೇಲೆ ಇಲ್ಲ ಒಂದು ಗಮನಿಸಬೇಕಾಗಿರೋದು ಅಂದರೆ ನಾನು ಆಗಲೇ ಹೇಳಿದೆ, ಅದು ಭ್ರಮೆಯ ಒಂದು ಸಮಸ್ಯೆ ಅಂತ. ಸೊ ಇಲ್ಲಿ ಡೆಲೀರಿಯಮ್ ಅಂತಲೂ ಆಗೋ ಚಾನ್ಸಸ್ ಇರ್ತದೆ. ಓಕೆ, ಸೊ ಡೆಲೀರಿಯಮ್ ಅಂದಾಗ ಅವ್ರಿಗೆ ಎಲ್ಲಿದ್ದೀನಿ ಏನಿದ್ದೀನಿ ಗೊತ್ತಾಗೋದಿಲ್ಲ. ಓಕೆ, ಸೊ ಪ್ಲಸ್ ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಸೊ ಇವತ್ತು ಯಾವ ವಾರ ಯಾವ ತಿಂಗಳು ಅದೇನು ಗೊತ್ತಾಗೋದಿಲ್ಲ, ಆ ಒಂದು ಪರಿಸ್ಥಿತಿಲಿ ಇರ್ತಾರೆ. ಸೊ ಈ ವಿಡ್ರಾಲ್ ಸಿಮ್ಟಮ್ನ ಡೆಲೀರಿಯಮ್ ಹೋದಾಗ ಅಲ್ಲಿ ಹೆಚ್ಚಿನ ಆದ್ಯತೆ ಇರ್ತದೆ. ಸೊ ಅದು ಸ್ವಲ್ಪ ಅವರ ಮಾರ್ಟಾಲಿಟಿ ರೇಟ್ ಕೂಡ ಹೆಚ್ಚಾಗುವಂಥ ಚಾನ್ಸಸ್ ಇರ್ತದೆ, ಸಾವು ತೊಂದರೆ ಆಗೋ ಚಾನ್ಸ್ ಇರ್ತದೆ. ಸೊ ಅದನ್ನು ಕಮ್ಮಿ ಮಾಡಲಿಕ್ಕೆ ಅದನ್ನು ಎಷ್ಟು ಬೇಕು ಚಿಕಿತ್ಸೆ ಅದನ್ನು ನೋಡಿಕೊಂಡು ಸೊ ಅದಕ್ಕೂ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಇದೆಲ್ಲ ಮೆಡಿಕೇಷನ್ ರಿಲೇಟೆಡ್. ಸೊ ನೆಕ್ಸ್ಟು ಇದೆಲ್ಲ ಆದ ನಂತರ ಕಾಂಪ್ಲಿಕೇಶನ್ಸ್ ಅಥವಾ ಏನು ಇಲ್ಲದಾಗ ಹೊರಗೆ ಬಂದ ನಂತರ ಸೊ ಅವರಿಗೆ ಮೇಯ್ನ್ ಮುಖ್ಯವಾಗಿ ಕೌನ್ಸಿಲಿಂಗ್ ಕೂಡ ಶುರು ಆಗ್ತಾ ಹೋಗುತ್ತೆ. ಕೌನ್ಸಿಲಿಂಗಲ್ಲಿ ಏನು ಮಾಡ್ತೀವಿ ಅಂತಂದರೆ ಮೋಟಿವೇಶನ್ ಎನ್ಹಾನ್ಸ್ಮೆಂಟ್ ಥೆರಪಿ ಏನು ಮಾಡ್ತೀವಿ, MET ಅಂತ. ಸೊ ಅಲ್ಲಿ ಏನಂತಂದರೆ ಅವರ ಒಂದು ನೇಮ್ ಅದು ಹೆಸರು ಹೇಳಿದಾಗೆ ಅವರ ಮೋಟಿವೇಟ್ ಮಾಡುವಂಥದ್ದು. ಓಕೆ, ತಮಗೆ ಕುಡ್ತಾ ಬಿಡುವಂಥ ಆಸೆ ಇಲ್ದಲಿದ್ದಾಗ ಕುಡ್ತಾ ಬಿಡಿಸೋ ಕಡೆ ಮನಸ್ಸನ್ನು ಒಲವು ಮಾಡಿಸುವಂಥದ್ದು. ಸೊ ಆರೊಂದು ಇದನ್ನು ಹೇಳುವಂಥದ್ದು. ಇನ್ನು ಕೆಲವೊಂದು ಏನಾಗುತ್ತೆ ಅಂತಂದರೆ ಅವ್ರಿಗೆ ಯಾಕೆ ಆಸೆ ಬರ್ತಿದೆ ಅಂತ ನೋಡುವಂಥದ್ದು. ಟೆನ್ಷನಿಂದ ಆಸೆ ಬರ್ತಾ ಇದೆ, ಸುಮ್ಮನೆ ಕೂತಿದ್ರೆ ಆಸೆ ಬರ್ತಾ ಇದೆ, ಕೆಲಸದ ಒತ್ತಡದಿಂದ ಆಸೆ ಬರ್ತಾ ಇದೆ. ಓಕೆ, ಏನೋ ಫೇಲ್ಯೂರ್, ಪ್ರತಿ ಸಲ ನನ್ನ ಫೇಲ್ಯೂರ್ ಆದಾಗ ಅಥವಾ ಯಾರನ್ನು ರಿಜೆಕ್ಟ್ ಮಾಡಿದಾಗ, ಅಂದರೆ ನಾನು ಹೇಳಿದ್ದನ್ನು ಯಾರು ಕೇಳ್ದಲೇ ಇದ್ದಾಗ ಕುಡಿಬೇಕು ಅಂತ. ಇನ್ನು ಕೆಲವು ಸಲ ಬೇರೆ ಬೇರೆ ಮಾನಸಿಕ ಸಮಸ್ಯೆಗಳು ಇರುತ್ತೆ. ಖಿನ್ನತೆ ಆಗ್ಬೋದು, ಆತಂಕ ಆಗ್ಬೋದು, ಕೆಲವರಿಗೆ ಸೋಷಲ್ ಆಂಗ್ಸೈಟಿ ಇರ್ತದೆ. ನಾನು ಒಂದು ಸ್ಟೇಜ್ ಮೇಲೆ ಹೋಗಿ ಪ್ರೆಸೆಂಟ್ ಮಾಡಬೇಕು ಅಂತಂದರೆ ಅಥವಾ ಒಂದು ಪ್ರೆಸೆಂಟೇಷನ್ ಮಾಡಬೇಕು ಅಂದಾಗ ಆ ರೀತಿಯಲ್ಲಿ ಆಸೆ ಬರುವಂಥದ್ದು. ಓಕೆ, ಸೊ ಆವಾಗ ಆ ಥರ ಫ್ಯಾಕ್ಟರ್ಸ್ ಏನಾದ್ರು ಇದೆಯಾ ನೋಡಬೇಕು. ಇನ್ನು ಕೆಲವರಿಗೆ ಸೈಕೋಸಿಸ್ ಅಂತ ಹೇಳೋದಲ್ಲ, ಆ ರೀತಿಯಲ್ಲಿ ಕೆಲವು ಸಲ ಸೈಕೋಸಿಸ್ ಇದ್ದಾಗ ಅದನ್ನು ಕಮ್ಮಿ ಮಾಡಲಿಕ್ಕೆ ಕುಡಿಲಿಕ್ಕೆ ಶುರು ಮಾಡ್ತಾರೆ. ಓಕೆ, ಏನು ಯಾರೋ ಒಂದು ಏನೋ ಮಾಡಿಬಿಟ್ಟಿದ್ದಾರೆ ಅಥವಾ ನನ್ನ ಕಿವಿಲಿ ಏನೋ ಶಬ್ದಗಳು ಕೇಳ್ತಾ ಇದೆ, ಅದನ್ನು ಕಮ್ಮಿ ಮಾಡೋದಕ್ಕೆ ಕುಡಿ ಅಂತ ಹೇಳುವಂಥದ್ದು. ಇನ್ನು ಕೆಲವೊಂದು ಏನು ಸಾಮಾನ್ಯವಾದ ಮಿತ್ಸ್ ಅಂತ ಹೇಳ್ತೀವಿ. ಓಕೆ, ಅಪನಂಬಿಕೆಗಳು. ಓಕೆ, ಕುಡಿದ್ರೆ ತುಂಬ ಶಕ್ತಿ ಬರುತ್ತೆ, ಕುಡಿದ್ರೆ ನಿದ್ದೆ ಬರ್ತದೆ, ಸೊ ಇದನ್ನು ಧೈರ್ಯ ಬರುತ್ತೆ. ಸೊ
ಸೊ ಈ ಥರದ ಒಂದು ಅಪನಂಬಿಕೆಗಳು ಇರುತ್ತೆ, ಅದ್ರ ಏನಾದ್ರು ಇದೆಯಾ ಅಂತ ತಿಳ್ಕೊಂಡು ಅದನ್ನು ಕೂಡ ಎಜುಕೇಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಕುಡಿತದಿಂದ ನಿದ್ದೆ ಬರಲ್ಲ, ನಿದ್ದೆ ಹೋಗ್ತದೆ. ಕುಡಿತದಿಂದ ಗಾಬರಿ ಕಮ್ಮಿ ಆಗಲ್ಲ, ಜಾಸ್ತಿ ಆಗ್ತದೆ. ಇನಿಷಿಯಲ್ ಪಾರ್ಟಲ್ಲಿ ಏನಾಗ್ತದೆ ಅಂದರೆ ಸ್ವಲ್ಪ ಚೇಂಜಸ್ ಕಂಡುಬಿಡುತ್ತೆ. ಸೊ ಅದಕ್ಕೆ ಅವರು ಅದನ್ನು ಕಂಟಿನ್ಯೂ ಮಾಡೋದಿರ್ತದೆ. ಸೊ ಅದು ಇಲ್ಲ, ಎಜುಕೇಟ್ ಮಾಡಬೇಕಾಗ್ತದೆ. ಸೊ ಇದು ಹೋಗ್ತಾ ಹೋಗ್ತಾ ನಿದ್ದೆ ಕಮ್ಮಿ ಆಗ್ತದೆ ಹೊರತು ಜಾಸ್ತಿ ಆಗೋಲ್ಲ. ಪ್ಲಸ್ ಅಗೇನ್ ಗಾಬರಿ ಕೂಡ ಜಾಸ್ತಿ ಆಗ್ತದೆ, ಖಿನ್ನತೆ ಕೂಡ ಜಾಸ್ತಿ ಆಗ್ತದೆ. ಅದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು, ಅದನ್ನು ಎಜುಕೇಟ್ ಮಾಡ್ತಾ ಹೋಗಬೇಕು. ಸೊ ಇನ್ನು ಅವರಿಗೆ ಕುಡಿತ ಆಸೆ ಕಮ್ಮಿ ಮಾಡಲಿಕ್ಕೆ ಕೆಲವೊಂದು ಎಜುಕೇಷನ್ ಅಂದರೆ ಟೆಕ್ನಿಕ್ಸ್ ಹೇಳಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ದೀರ್ಘ ಉಸಿರಾಟ. ನಂಗೆ ಕುಡಿಯೋಕ್ಕೆಲ್ಲ ಆಸೆ ಬರ್ತಿದೆ ಅಂದಾಗ ಸುಮ್ಮನೆ ಕೂತಿರ್ತಾರೆ, ಆಸೆ ಬರ್ತಿದೆ ಅಂದಾಗ ನಿಧಾನಕ್ಕೆ ಉಸಿರು ಹೇಳ್ಕೊಳ್ಳೋದು ಬಿಡೋದು. ಸುಮ್ಮನೆ ಡೀಪ್ ಇನ್ಸ್ಪಿರೇಷನ್ನು. ಸೊ ಆ ದೀರ್ಘ ಉಸಿರಾಟ ಒಂದು 10 ನಿಮಿಷ ಮಾಡೋವಂಥದ್ದು. ನೆಕ್ಸ್ಟು ಓಡಾಡೋವಂಥದ್ದು, ಸುಮ್ಮನೆ ಒಂದು 10 ನಿಮಿಷ ಓಡಾಡಿ ಅಥವಾ ಒಂದು 10 ಉಟ್ಪೈಸ್ ಹೊಡೆಯುವಂಥದ್ದು. ಸೊ ಈ ರೀತಿಯಾಗಿ ಡಿಸ್ಟ್ರಾಕ್ಟ್ ಮಾಡೋವಂಥದ್ದು. ನೆಕ್ಸ್ಟು ಯಾರು ಕುಡಿಯಲ್ಲ ಅವ್ರ ಹತ್ರ ಹೋಗಿ ಸ್ವಲ್ಪ ಡಿಸ್ಕಷನ್ ಮಾಡೋದು. ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಕುಡಿಯೋಕ್ಕೆ ಆಸೆ ಬರ್ತದೆ, ಬೇರೆ ಏನಾದ್ರು ಮಾತಾಡುವ ಅದ್ರ ಬಗ್ಗೆ ಹೇಳುವಂಥದ್ದು. ಸೊ ಆ ರೀತಿ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಡೈವರ್ಷನ್ ಆಗ್ತದೆ. ಪ್ಲಸ್ ಜೊತೆಗಿದ್ದಾರೆ ಅನ್ನೋ ಒಂದು ಧೈರ್ಯ ಬರ್ತದೆ. ಓಕೆ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವಲ್ಪ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ಬ್ಯುಸಿ ಇಟ್ಕೊಳ್ಬೇಕು. ಎಲ್ಲ ಥರದ ಆ್ಯಕ್ಟಿವಿಟೀಸ್, ಕೆಲಸನೂ ಮಾಡಬೇಕು, ಬೇರೆ ಒಡನಾಟ ಇರಬೇಕು, ಏನೋ ಒಂದು ಗೇಮ್ಸ್ ಆಡುವಂಥದ್ದು, ತನಗೆ ಏನು ಖುಷಿ ಬೇಕು ಅದನ್ನು ಮಾಡುವಂಥದ್ದು, ಹಾಡು ಕೇಳುವಂಥದ್ದು ಅಥವಾ ಕುಕಿಂಗ್ ಮಾಡುವಂಥದ್ದು, ಗಾರ್ಡನಿಂಗ್ ಮಾಡುವಂಥದ್ದು, ಪೇಂಟಿಂಗ್ ಮಾಡುವಂಥದ್ದು. ಸೊ ಈ ಥರ ಚಟುವಟಿಕೆ ಮಾಡುವಂಥದ್ದು. ಇದ್ರ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಕುಡಿತ ಅನ್ನೋದಕ್ಕಿಂತ ಅದನ್ನು ರೀಪ್ಲೇಸ್ ಮಾಡಿ ಏನು ಪಾಸಿಟಿವ್ ಅಡಿಕ್ಷನ್ ಥರ ತಿರುಗಿಸುವಂಥದ್ದು, ಬುಕ್ ರೀಡಿಂಗು ಬೆಳೆಸ್ಕೊಳ್ಳೋವಂಥದ್ದು. ಸೊ ಆ ಕುಡಿತ ಆಸೆ ಬಂದಾಗ ಇನ್ನೊಂದು ಏನು ಟೆಕ್ನಿಕ್ ಯೂಸ್ ಮಾಡೋದು ಅಂದರೆ, ಕುಡಿತ ಆಸೆ ಬಂದಾಗ ಬಾದಾಮಿ ತಿನ್ನುವಂಥದ್ದು, ಬಿಸ್ಕೆಟ್ ತಿನ್ನುವಂಥದ್ದು, ಹಾಲು ಕುಡಿಯುವಂಥದ್ದು, ಕಾಫಿ ಕುಡಿಯುವಂಥದ್ದು, ಟೀ ಕುಡಿಯುವಂಥದ್ದು, ಈ ರೀತಿ ಏನೋ ಒಂದು ತೊಗೊಂಡಾಗ ಏನಾಗ್ತದೆ ಅಂತಂದರೆ ಆ ಟೆನ್ಷನ್ನು, ಕುಡಿಯೋ ಆಸೆ ಟೆನ್ಷನ್ ಏನಿರ್ತದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಕ್ರೇವಿಂಗ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಅಂತ ಹೇಳ್ತೇವೆ. ಸೊ ಕುಡಿಯೋ ಆಸೆ ಏನೇ ಇದ್ದಾಗೂ ಈ ಟೆಕ್ನಿಕ್ಸ್ ಯೂಸ್ ಮಾಡುವಂಥದ್ದು. ಇನ್ನು ನೆಕ್ಸ್ಟು ಆಗುವಂಥದ್ದು ಏನು ಅಂದರೆ ಡಿಸ್ಚಾರ್ಜ್ ಅಥವಾ ಏನು OPD ಬೇಸಿಸ್ ಮೇಲೆ ಬಂದಾಗಲೂ ಕೂಡ ಸೊ ಆ್ಯಂಟಿ ಕ್ರೇವಿಂಗ್ ಏಜೆಂಟ್ಸ್ ಅಂತ ಬರ್ತದೆ. ಸೊ ಅದೇನು ಅಂತಂದರೆ ಕುಡಿಯೋ ಆಸೆನ ಕಮ್ಮಿ ಮಾಡಲಿಕ್ಕೆ ಇರುವಂಥದ್ದು. ಓಕೆ. ಸೊ ಆ ಒಂದು ಔಷಧಿನ ಕೊಡ್ಬೋದು. ಸೊ ಇದ್ರ ಜೊತೆಗೆ ಡೈಸೆಲ್ಫ್ರಾಮ್ ಅಂತ ಒಂದು ಮಾತ್ರೆ ಬರ್ತದೆ. ಸೊ ಎಷ್ಟೋ ಜನ ಅದನ್ನು ಬಂದು ಕೇಳ್ತಾರೆ, ಏನು ಸರ್ ನಾನು ಕುಡಿಯೋದು ಬಿಡ್ತಾ ಇಲ್ಲ, ಕುಡಿಯೋದು ಬಿಡದೆ ಅವನು ಆಸ್ಪತ್ರೆ ಕರ್ಕೊಂಬರೋನು ಕೇಳ್ತಾ ಇಲ್ಲ. ಸೊ ಏನಾರು ಒಂದು ಮಾತ್ರೆ ಬರ್ಕೊಡಿ ಸರ್, ಅದೊಂದು ಮಾತ್ರೆ ಏನೋ ಕೊಟ್ಬಿಡ್ತೀವಿ. ಸೊ ಅವ್ರು ಕುಡ್ತಾ ಬಿಟ್ಬಿಡ್ತಾರೆ, ಅದು ಅಟ್ಲೀಸ್ಟ್ ರಿಯಾಕ್ಷನರ ಆಗಲಿ ಆವಾಗಲಾರು ಕರ್ಕೊಂಬರೋಕ್ಕಾಗತ್ತೆ. ಸೊ ಇಲ್ಲಿ ಗಮನಿಸ್ಬೇಕಾಗಿರೋ ಅಂದರೆ ಪೇಷಂಟಿಗೆ ಗೊತ್ತಾಗ್ದಲ್ಲೇ ಅದು ಹಾಕ್ಲಿಕ್ಕೆ ಆಗಬಾರ್ದು. ಅವರ ಜೊತೆ ಕನ್ಸೆಂಟ್ ತೊಗೊಂಡು ಆನಂತರ ಆ ಮಾತ್ರೆ ಹಾಕಲಿಕ್ಕೆ. ಸೊ ಅದು ಏನಾಗ್ತದೆ ಅಂತಂದರೆ ಸಣ್ಣದಾಗಿ ಸ್ಮಾಲ್ ಅಮೌಂಟಾಗಿ ಕುಡಿದಾಗಲೂ ಕೂಡ ರಿಯಾಕ್ಷನ್ ಆಗೋ ಚಾನ್ಸ್ ಇರ್ತದೆ. ಸೊ ಅದನ್ನು ತಪ್ಪಿಸೋದಕ್ಕೋಸ್ಕರ ಪೇಷಂಟಿಗೆ ಹೇಳಿ ಎಜುಕೇಟ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಕನ್ಸೆಂಟ್ ತೊಗೊಂಡು ಆ ಫ್ಯಾಮಿಲಿ ಮೆಂಬರ್ ಜೊತೆ ಹೇಳಿ ಡಿಸ್ಕಷನ್ ಮಾಡಿ ಹಾಕ್ಬೋದು. ಸೊ ನೆಕ್ಸ್ಟ್ ಇದ್ರ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ದು ಹೇಳಿದೆ. ಫ್ಯಾಮಿಲಿ ಮೆಂಬರ್ಸಿಗೆ ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗ್ತದೆ ಅಂತಂದರೆ, ಒಂದು ಅವರು ಯಾಕೆ ಕುಡಿತಾ ಇದ್ದಾರೆ ಗೊತ್ತಿಲ್ದಂಗೆ ಅವ್ರ ಕಡೆಯಿಂದನೂ ತಪ್ಪಾಗಿರ್ಬೋದು. ಸಲ ಸುಮ್ಮನೆ ಅವ್ರು ಕುಡ್ಕೊಂಬಂದಿರಲ್ಲ, ಸುಮ್ಮನೆ ಅವ್ರು ಜಗಳ ಮಾಡಿರ್ತಾರೆ, ಕಿರಿಕಿರಿ ಮಾಡಿರ್ತಾರೆ. ಸ್ಪೆಷಲಿ ಕುಡ್ಕೊಂಬಂದಿದೆಯಾ, ಲೇಟಾಗಿ ಬರ್ತೀಯಾ, ಆ ಥರದ್ದೆಲ್ಲ. ಸೊ ಅದನ್ನು ಕಮ್ಮಿ ಮಾಡಲಿಕ್ಕೂ ಕೂಡ ಅವ್ರಿಗೆ ಅದು ಹೇಳ್ಬೋದು. ಸೊ ಆರಾಮಾಗಿ ಮಾತಾಡುವಂಥದ್ದು, ಹೇಗೆ ಸಪೋರ್ಟಿವ್ ಆಗಿರುವಂಥದ್ದು, ಸಿಟ್ಟಿಲ್ದಲೇ ಇರುವಂಥದ್ದು, ಅವರಿಗೆ ಸಿಟ್ಟು ಬಂದಾಗ ಏನು ಮಾಡಬೇಕು. ಓಕೆ. ಈಗ ಒಂದು ಸಲ ಕುಡಿಯೋದು ಬಿಟ್ಟಿರ್ತಾರೆ, ನೆಕ್ಸ್ಟ್ ಅವರು ಮತ್ತೆ ಕುಡಿದಾಗ ಏನು ಮಾಡಬೇಕು ಅನ್ನೋದು. ಓಕೆ. ಸೊ ಅವ್ರಿಗೆ ಎಜುಕೇಟ್ ಮಾಡೋದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿಯಲ್ಲಿ ಬೇರೆ ಏನಾದ್ರು ಮಾನಸಿಕ ಸಮಸ್ಯೆಗಳಿದಾವ, ದೈಹಿಕ ಸಮಸ್ಯೆ, ಕ್ರಾನಿಕ್ ಡಯಾಬಿಟಿಸೋ ಅಥವಾ ಕ್ರಾನಿಕ್ ಈಗ ಫಾರ್ ಎಕ್ಸಾಂಪಲ್ ಪ್ಯಾರಲಿಸಿಸೋ ಆ ಥರದ್ದು ಏನೋ ಒಂದು ಸಮಸ್ಯೆ ಇರ್ತದೆ. ಸೊ ಆ ಸ್ಟ್ರೆಸ್ಸನ್ನು ಮನೆಯವ್ರು ಬೇರೆಯವ್ರು ಹೇಗೆ ಹ್ಯಾಂಡಲ್ ಮಾಡಬೇಕು, ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸರ್, ಕೆಲವೊಂದು ಸಲ ವ್ಯಕ್ತಿ ಬಹಳಷ್ಟು ವರ್ಷಗಳಿಂದ ಕುಡಿತವನ್ನು ಬಿಟ್ಟಿರ್ತಾನೆ, ಎಲ್ಲೋ ಒಂದು ಕಡೆ ಮತ್ತೆ ಕುಡಿತವನ್ನು ಪ್ರಾರಂಭ ಮಾಡ್ತಾನೆ, ಅಥವಾ ಮಧ್ಯೆ ಮಧ್ಯೆ ಸ್ವಲ್ಪ ಕುಡಿಯೋದನ್ನು ಅವನು ರುಟೀನ್ ಆಗಿ ಮಾಡ್ಕೊಳ್ತಾ ಹೋಗ್ತಾನೆ. ಏನಿದಕ್ಕೆ ಕಾರಣ? ಇನ್ನು ನೀವು ಕೇಳಿದ ಪ್ರಶ್ನೆಗೆ ಒಂದು ಸಿಂಪಲ್ ವರ್ಡ್ ಹೇಳಬೇಕು ಅಂದರೆ ರಿಲ್ಯಾಪ್ಸ್ ಅಂತ ಹೇಳ್ತೀವಿ. ಸೊ ಕುಡಿತದಿಂದ ಎಲ್ಲ ಹೊರಗೆ ಬಂದು ಟ್ರೀಟ್ಮೆಂಟ್ ಕೊಟ್ಟು 1 ವರ್ಷ ಬಿಟ್ಟಿರ್ತಾರೆ, ಅಥವಾ 3 ತಿಂಗಳು 6 ತಿಂಗಳು ಬಿಟ್ಟಿರ್ತಾರೆ, ಮತ್ತೆ ಹೋಗಿ ಕುಡಿತಾನೆ. ಅದಕ್ಕೆ ರಿಲ್ಯಾಪ್ಸ್ ಅಂತ ಹೇಳ್ತೇವೆ. ಸೊ ಈ ರಿಲ್ಯಾಪ್ಸ್ ಪ್ರಿವೆನ್ಷನ್ ಹೇಗೆ ಮಾಡಬೇಕು ಅಂದರೆ, ಸೊ ಕಾರಣ ಇದಕ್ಕೆ ಮುಖ್ಯವಾಗಿ ಕಾರಣ ಅಂತಂದರೆ, ನಾವೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಕೌನ್ಸಿಲಿಂಗ್ ಮಾಡಿ ಧೈರ್ಯ ಮಾಡಿ ಅವನಿಗೂ ಒಂದು ಮೋಟಿವೇಶನ್ ಆಗಿ ಬಿಟ್ಟಿರ್ತಾನೆ.
ಸೊ ಈಗಾಗಲೇ ಮತ್ತಿರ್ಗ ಅವ್ನಿಗೆ ಯಾವುದೋ ಒಂದು ಅದೇ ಸಂದರ್ಭನೋ ಅಥವಾ ಅದೇ ಒಂದು ಟೆನ್ಷನ್ಗೆ ಸಿಗಾಕೋಬೋದು, ಅದೇ ಒಂದು ಎನ್ವಿರಾನ್ಮೆಂಟ್ ಪರಿಸ್ಥಿತಿನ ಎದುರಾಗ್ಬೋದು. ಅದು ಖುಷಿನೇ ಇರ್ಬೋದು, ಒಂದು ಪಾರ್ಟಿ ಇರ್ಬೋದು, ಒಂದು ಹಬ್ಬ ಇರ್ಬೋದು, ಒಂದು ಟೆನ್ಷನ್ನೇ ಇರ್ಬೋದು, ಒಂದು ಫೇಲ್ಯೂರೇ ಇರ್ಬೋದು. ಸೊ ಆ ಒಂದು ಪರಿಸ್ಥಿತಿಗಳು ಎದುರಾದಾಗ ಅವನಿಗೂ ಅದು ಬೇಕು ಅನ್ಸಕ್ಕೆ ಶುರು ಆಗ್ತದೆ. ಇದು ಒಂದು. ಇನ್ನೂ ಒಂದು ಏನು ಅಂತಂದರೆ ಓವರ್ ಕಾನ್ಫಿಡೆನ್ಸ್ ಆಗ್ಬೋದು. ಮಗ ನಾನು 6 ತಿಂಗಳು ಬಿಟ್ಟಿದ್ದೀನಿ, ಒಂದು ಸ್ವಲ್ಪ ಒಂದು ಹಾಕಿದ್ರೆ ಏನಾಗ್ತದೆ ಅಂತ, ನಾಳೆಯಿಂದ ಮತ್ತೆ ಕುಡಿಯಲ್ಲ, ಇವತ್ತು ಒಂದು ಹಾಕ್ಬಿಡೋಣ, ನಿಲ್ಲಿಸ್ಬಿಡ್ತೀನಿ ಅಂತ. ಸೊ ಅದಕ್ಕೋಸ್ಕರ ಅದು ಕುಡಿಲಿಕ್ಕೆ ತಗೊಳ್ಬೋದು. ಇಲ್ಲಿ ಅವರೇ ಅರ್ಥ ಮಾಡ್ಕೋಬೇಕಾಗಿರೋದು ಅಂತಂದರೆ ಒಂದು ಲಾಸ್ ಆಫ್ ಕಂಟ್ರೋಲ್ ಅಂತ ಬರ್ತದೆ. ಸೊ ಅಂದರೆ ಏನು ಅಂತಂದರೆ ಅದೊಂದು ಹಂತ. ಈ ಪ್ರಾಬ್ಲಮ್ ವ್ಯಸನ ಶುರು ಆದಾಗ ಏನಾಗ್ತದೆ ಅಂತಂದರೆ ಅವ್ರಿಗೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಅಂದರೆ ನಾನು ಇಷ್ಟೇ ಲಿಮಿಟಲ್ಲಿ ಕುಡಿತೀನಿ ಅಂತ ಮಾಡೋದು ಭಾಳ ಚಾನ್ಸಸ್ ಕಮ್ಮಿ. ಸೊ ಅದೇನಾಗ್ತದೆ, 30 ಹೊಡ್ಯಕ್ಕೆ ಹೋದರೆ ಅದು ಸೀದಾ 120 ಮತ್ತು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ಅದರಿಂದ ಆದಷ್ಟು ದೂರ ಇರ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರು ಅದನ್ನು ನೋ ಅಂತ ಹೇಳೋದನ್ನು ಕಲಿಬೇಕು. ಸೊ ಎಂಥದೇ ಪರಿಸ್ಥಿತಿ ಬಂದಾಗ ಆಲ್ಕೋಹಾಲಿಂದ ನಾನು ದೂರ ಉಳ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಅದರಿಂದ ನಾನು ಉಳ್ಕೋತೀನಿ ಅಂತ ಅನ್ನೋದು ಇಂಪಾರ್ಟೆಂಟು. ಅದರಿಂದ ದೂರ ಆಗೋದು ಭಾಳಷ್ಟು ಇಂಪಾರ್ಟೆಂಟು. ಸೊ ಆ ಒಂದು ಪರಿಸ್ಥಿತಿನ ಅವ್ರು ಬಂದಾಗ ಆ ಟೆಕ್ನಿಕ್ಸ್ ಆಗಲೇ ಕೆಲವೊಂದು ಹೇಳಿದ್ದೆ, ಕ್ರೇವಿಂಗ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಅಳವಡಿಸ್ಬೋದು. ಸೊ ಅದನ್ನು ಅವ್ರು ಅಳವಡಿಸಿದಾಗ ಅವ್ರಿಗೆ ಆಸೆ ಕಮ್ಮಿ ಆಗಿ ಅದನ್ನು ಪಾರಾಗೋ ಚಾನ್ಸಸ್ ಇರ್ತದೆ. ಸೊ ಇಲ್ಲ ಅಂತಂದರೆ ಆದಷ್ಟು ಬೇಗ ಅವರು ಆಸ್ಪತ್ರೆಗೆ ಬಂದು ಬೇರೆ ಏನಾದ್ರು ಹೆಲ್ಪ್ ತೊಗೊಳ್ಲಿಕ್ಕಾಗುತ್ತಾ ಅದನ್ನು ಟ್ರೈ ಮಾಡಬೇಕು. ಇನ್ನು ಆಬ್ವಿಯಸ್ಲಿ ಫ್ಯಾಮಿಲಿ ಮೆಂಬರ್ಸ್ ಹತ್ರದಲ್ಲೇ ಇರ್ತಾರೆ, ಫ್ರೆಂಡ್ಸ್ ಹತ್ರದಲ್ಲಿರ್ತಾರೆ. ಸೊ ಅವ್ರ ಹತ್ರ ಸಹಾಯ ಪಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್. 1-2 ದಿವಸ ಅವ್ರ ಹತ್ರ ಮಾತಾಡಿಕೊಂಡು ಎಲ್ಲಿ ಆಲ್ಕೋಹಾಲ್ ಇರೋಲ್ಲ ಅಲ್ಲಿ ಸೇಫಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್. ಸೊ ಈ ರಿಲ್ಯಾಪ್ಸ್ ಪ್ರಿವೆನ್ಷನಲ್ಲಿ ತಾವು ಕೂಡ ಸೆಲ್ಫ್ ಎಜುಕೇಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಆಲ್ಕೋಹಾಲಿಂದ ಏನೇನು ಸಮಸ್ಯೆ ಆಗಿದೆ, ಏನೇನು ಇದಾಗಿದೆ ಅಂತ ಬರ್ಕೋಬೋದು. ಸೊ ಅವರೇ ಕೂಡ ಒಂದು ಪೇಜ್ ತೊಗೊಂಡು 2 ಕಾಲಮ್ ಹಾಕ್ಕೋಬೋದು. ಆಲ್ಕೋಹಾಲಿಂದ ಏನು ಅಡ್ವಾಂಟೇಜ್ ಆಗಿದೆ, ಏನು ಡಿಸ್ಅಡ್ವಾಂಟೇಜ್ ಆಗಿದೆ ಅಂತ. ಸೊ ಆಲ್ಕೋಹಾಲಿಂದ ಅಡ್ವಾಂಟೇಜ್ ಏನೋ ಖುಷಿ ಬರ್ಬೋದು, ನಿದ್ದೆ ಬಂದಿರ್ಬೋದು ಅಂತ ಅನ್ನಿಸ್ಬೋದು, 1-2 ಪಾಯಿಂಟ್ ಸಿಗ್ಬೋದು. ಬಟ್ ಡಿಸ್ಅಡ್ವಾಂಟೇಜಸ್ ಅದು ಬಂದಾಗ ಹಲವಾರು ಇರ್ತದೆ. ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಕೌಟುಂಬಿಕ ಬೇರೆ ಹಲವಾರು ಬರ್ತಾ ಹೋಗ್ತದೆ. ಸೊ ಅದನ್ನು ನೋಡಿದಾಗಲೂ ಅವ್ರಿಗೆ ಗೊತ್ತಾಗ್ತದೆ ಅದು ಸಮಸ್ಯೆನೇ ಜಾಸ್ತಿ ಇದೆ, ಲಾಭ ಕಮ್ಮಿ ಇದೆ. ಸೊ ಅದರಿಂದನೂ ದೂರ ಉಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅವರು ನಿರ್ಧರಿಸ್ಕೋಬೋದು. ಸೊ ಅದು ಕೂಡ ಇಂಪಾರ್ಟೆಂಟ್. ಇಲ್ಲಿ ಫ್ಯಾಮ್ಲಿ ರೋಲ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮಲ್ಲಿ ಹಲವಾರು ಕೇಸಸ್ ನೋಡಿದ್ದೀವಿ. ಒಂದು 2 ವರ್ಷ ಬಿಟ್ಟು ಕುಡಿದುಕೊಂಡು ಮತ್ತಿರ್ಗ ಅವ್ರು ಕಂಟಿನ್ಯೂಸ್ ಆಗಿ ಕುಡಿದು, ಸೊ ಅಥವಾ ಕೆಲವರೆಲ್ಲ 10 ಸಲ ಅಡ್ಮಿಷನ್ ಆಗಿದೆ, ರಿಪೀಟೆಡ್ ಅಡ್ಮಿಷನ್ ಆಗಿ ಆಲ್ಕೋಹಾಲ್ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಸೊ ಅಂಥವರೆಲ್ಲ ಬಿಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಸೊ ಇಲ್ಲಿ ಫ್ಯಾಮಿಲಿ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಫ್ಯಾಮಿಲಿಯಲ್ಲಿ ಅವರು ಕುಡ್ತಾ ಅನ್ನೋದು ಒಂದು ಇಲ್ನೆಸ್, ಒಂದು ಕಾಯಿಲೆ ರೀತಿ ಟ್ರೀಟ್ ಮಾಡಬೇಕೇ ಹೊರತು ಅದೊಂದು ವಿಲ್ ಪವರು, ಅವನ ಬಿಹೇವಿಯರ್ ಅಂತ ಆ ರೀತಿ ಟ್ರೀಟ್ಮೆಂಟ್ ಮಾಡಬಾರ್ದು. ಸೊ ಅವರು ವಿಲ್ ಪವರ್ ಚೆನ್ನಾಗಿದ್ದರೆ ಬಿಟ್ಬಿಡ್ತಾನೆ ಅಂತ ಹೇಳ್ತಾರೆ. ಅದು ಆ ರೀತಿ ಆಗೋದಿಲ್ಲ. ಕಾಯಿಲೆಯ ಸ್ವಭಾವ ಅದು ಬೇಕು ಅಂತ. ಅಡಿಕ್ಷನ್ ಅನ್ನೋದು ಮದ್ಯವ್ಯಸನ ಅನ್ನೋದು ಒಂದು ಕಾಯಿಲೆ. ಸೊ ಆ ಕಾಯಿಲೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ಈ ಥರ ಫ್ರೀಕ್ವೆಂಟ್ ಲ್ಯಾಪ್ಸಸ್ ಬಂದಾಗ, ರಿಲ್ಯಾಪ್ಸ್ ಆದಾಗ, ಸೊ ಅದನ್ನು ಸಪೋರ್ಟ್ ಕೊಟ್ಟು ಇಲ್ಲ ಏನಾಗಲ್ಲ ಮತ್ತೆ ಕುಡಿಯೋಕ್ಕೆ ಬರುತ್ತೆ ಅಂದರೆ ಆ ಧೈರ್ಯ ಮನಸ್ಥಿತಿ ಕೊಟ್ಟಾಗ ಅವರು ಬಿಡುವಂಥ ಚಾನ್ಸಸ್ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಸೊ ಬೆಟರ್ ಆಗ್ತಾರೆ. ಅವ್ರ ಟ್ರೀಟ್ಮೆಂಟ್ ಫಾಲೋಅಪ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ರೆಗ್ಯುಲರಾಗಿ ಮೆಡಿಸಿನ್ಸ್ ತೊಗೋಬೇಕು, ರೆಗ್ಯುಲರಾಗಿ ಫಾಲೋಅಪಿಗೆ ಬರಬೇಕು, ಕೌನ್ಸಿಲಿಂಗ್ ತೊಗೋಬೇಕು. ಸೊ ಆಗ ಬೆಟರ್ ಆಗ್ತಾ ಹೋಗ್ತಾರೆ. ಸೊ ಇಲ್ಲಿ ರಿಲ್ಯಾಪ್ಸ್ ಪ್ರಿವೆನ್ಷನಲ್ಲಿ ಇನ್ನೂ ಒಂದು ಮುಖ್ಯವಾದ ಅಂತಂದರೆ ನಮ್ಮಲ್ಲಿ AA ಮೀಟಿಂಗ್ ಅಂತದೆ, ಅಂದರೆ ಆಲ್ಕೋಹಾಲ್ ಅನಾನಿಮಸ್ ಮೀಟಿಂಗ್ ಅಂತ ಹೇಳ್ತಾರೆ. ಸೊ ನಮ್ಮ ಮೆಡಿಕೇಷನ್ಸ್ ಕೌನ್ಸಿಲಿಂಗ್ ಜೊತೆಗೆ ಈ AA ಮೀಟಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್. AA ಮೀಟಿಂಗ್ ನಮ್ಮ ಜಿಲ್ಲೆಯಲ್ಲಿ ಭಾಳ ಚೆನ್ನಾಗಿ ನಡೀತದೆ. ಸೊ ಪ್ಲಸ್ ಹಲವಾರು ಸ್ಥಳಗಳಲ್ಲಿ ನಡೀತಾ ಇದೆ. ಓಕೆ. ಸೊ ಅವ್ರಿಗೆಲ್ಲಿ ಹತ್ತಿರ ಆಗ್ತದೆ ಜನಗಳು ಅಲ್ಲಿ ಹೋಗಿ ತೊಗೋಬೋದು. ಸೊ ಇಲ್ಲಿ ಏನು ಅಂತಂದರೆ AA ಮೀಟಿಂಗಲ್ಲಿ ಏನು ಮಾಡ್ತಾರೆ ಅಂತಂದರೆ, ಸೊ ಹಳೆಯ ಒಬ್ಬರು ಯಾರು ಇರ್ತಾರೆ, ವ್ಯಸನ ಆಗಿರ್ತಾರೆ, ಸೊ ಅವರು ಅದನ್ನು ಬಿಟ್ಟು ಅವರ ಒಂದು ಎಕ್ಸ್ಪೀರಿಯನ್ಸ್ನ ಹೇಳ್ಕೊತಾರೆ. ಸೊ ಇದು ಹೊಸೊಬ್ರಿಗೆ ಹೇಗೆ ಹೆಲ್ಪ್ ಆಗ್ತದೆ ಅಂತಂದರೆ, ಅವರ ಒಂದು ಅವರು ಒಂದು ಕಷ್ಟಗಳನ್ನ ಹಂಚ್ಕೋತಾರೆ. ಎಂಥದೋ ಕಷ್ಟಗಳು ಅನುಭವಿಸಿರ್ತಾರೆ, ಹಣಕಾಸಿಂದಾಗಲಿ ಎಂಥದೋ ಒಂದು ಗ್ರೇವ್ ಸ್ಥಿತಿಲಿ ತಮ್ಮ ಆಲ್ಕೋಹಾಲಿಗೆ ಅಡಿಕ್ಷನ್ ಆಗಿರ್ತಾರೆ. ಸೊ ಅಲ್ಲಿ ಅದನ್ನು ಹಂಚ್ಕೋತಾರೆ. ಸೊ ಅದು ಬೇರೆಯವರಿಗೆ ಅದು ಪ್ರೇರಣೆ ಆಗ್ತದೆ. ಸೊ ನನಗೆ ಆ ಕಷ್ಟ ಬಂದಾಗ ನಾನು ಈ ಟೆಕ್ನಿಕ್ ಅಂದ್ರೆ ಆ ಒಂದು ಇದು ಮಾಡಿದಾಗ ಆಲ್ಕೋಹಾಲ್ ಸಮಸ್ಯೆ ಕಮ್ಮಿ ಮಾಡಿಸ್ಕೋಬೋದು, ಆಲ್ಕೋಹಾಲ್ನ ಹೊರಗೆ ಬರ್ಬೋದು, ಆ ರೀತಿ ಶುರು ಮಾಡ್ತಾ ಹೋಗ್ತಾರೆ. ಓಕೆ.
ಸೊ ಅದು ಇಂಪಾರ್ಟೆಂಟ್. ಸೊ ಆಲ್ಕೋಹಾಲ್ ಅನಾನಿಮಸ್ ಮೀಟಿಂಗಲ್ಲಿ ಪ್ರತಿ ವಾರ ಇರ್ತದೆ, 15 ದಿವಸಕ್ಕೊಂದ್ಸಲ ಇರುತ್ತೆ. ಸೊ ಹಲವಾರು ಒಂದು ಇದು ಇದೆ. ಸೊ ಅಲ್ಲಿ ಕೂಡ ಅಲ್ಲಿ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿ ಅದನ್ನು ರೆಗ್ಯುಲರಾಗಿ ಅಟೆಂಡ್ ಮಾಡ್ತಾ ಇದ್ದಾಗಲೂ ಕೂಡ ರಿಲ್ಯಾಪ್ಸ್ ಕಮ್ಮಿ ಆಗ್ತದೆ. ಎಸ್ 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 ಇಟ್ ಆ್ಯಕ್ಟ್ಸ್ ಆಸ್ ಎ ಗ್ರೂಪ್, ಒಂದು ಹಿಡಿದಿಟ್ಟು ಒಂದು ಫೋರ್ಸ್ ಥರ ಇರ್ತದೆ. ಸೊ ಅದರಿಂದ ದೂರ ಉಳ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಆಗ್ತದೆ, ಪ್ರೇರಣೆ ಕೂಡ ಆಗುತ್ತೆ, ಹೆಲ್ಪು ಆಗ್ತದೆ. ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಮದ್ಯವ್ಯಸನದಿಂದ ಆಗುವ ಹಲವಾರು ತೊಂದರೆಗಳು ಮತ್ತು ಸಾಮಾಜಿಕ ಕೌಟುಂಬಿಕ ಪರಿಣಾಮಗಳ ಬಗ್ಗೆ ಡಾಕ್ಟರ್ ಮಾನಸ್ ER ಅವರು ತಿಳಿಸಿದರು. ಹಾಗೆ ಮದ್ಯವ್ಯಸನ ಅನ್ನುವಂತಹ ಸಮಸ್ಯೆಗೆ ವೈಜ್ಞಾನಿಕ ಚಿಕಿತ್ಸೆಯ ಅಗತ್ಯ ಎಷ್ಟಿದೆ ಅನ್ನೋದನ್ನು ಕೂಡ ತಿಳಿಸಿಕೊಟ್ರು. ಸರ್, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಹೊಸ ಅತಿಥಿಯೊಂದಿಗೆ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಧನ್ಯವಾದಗಳು.